ಚಿತ್ರದಲ್ಲಿ 4 ಒಳ್ಳೆ ಫೈಟ್ ಅನ್ನ ಕೊರಿಯೋಗ್ರಫಿ ಮಾಡಿರೋದು ನಮ್ಮ ಅಲ್ಟಿಮೇಟ್ ಶಿವು ಮಾಸ್ಟರ್ ಕಾರ್ಯಕ್ರಮದಲ್ಲಿ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಜಾಗ್ವಾರ್ ಶಿವು ಅವರು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಇದೀಗ ಆಕ್ಷನ್ ಟೀಸರ್ ನಾವು ಇವತ್ತು ಲಾಂಚ್ ಮಾಡ್ತಿದ್ವಿ, ಫ್ರೆಶ್ ಕಾಂಟೆಂಟ್. ಇದನ್ನ ಲಾಂಚ್ ಮಾಡೋದಕ್ಕೆ ನಮ್ಮ ಶರತ್ ಕೃಷ್ಣ ಅವರ ಫ್ಯಾಮಿಲಿ ಮೆಂಬರ್ಸ್ ನಾನು ಬರ್ಮಾಡ್ಕೊಳ್ತಿದ್ದೇನೆ. ರಾಮಲಿಂಗೇಗೌಡ ಸರ್ ದಯಮಾಡಿ ವೇದಿಕೆಗೆ ಬರಬೇಕು, ಶಿವಮ್ಮ ಅವ್ರು ದಯಮಾಡಿ ವೇದಿಕೆಗೆ ಬರಬೇಕು, ಯತೀಶ್ ಕುಮಾರ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು, ಕವಿತಾ ಮಂಜುನಾಥ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು, ಮಂಜುನಾಥ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು, ಶ್ವೇತಾ ಅವರು ದಯಮಾಡಿ ವೇದಿಕೆಗೆ ಬರಬೇಕು, ಹಾಗೆಯೇ ಕುಮಾರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಅಮ್ಮ ಬನ್ನಿ. ಅಂಡ್ ವೇದಿಕ್ ವೀರ ಅವರು ನಮ್ಮ ನಾಯಕಿಯರು ದಯಮಾಡಿ ಫ್ರೇಮ್ ನಲ್ಲಿ ಜಾಯಿನ್ ಆಗಬೇಕು. ನಾಯಕ ನಟ ತಾವು ಕೂಡ ಜಾಯಿನ್ ಆಗಬೇಕು. ಅಲೆಕ್ಸ್ ಸರ್ ದಯಮಾಡಿ. ಹುಲಿ ಕಾರ್ತಿಕ್ ಅವ್ರ ಬನ್ನಿ. ಒಂದು ಗ್ರೂಪ್ ಪಿಕ್ಚರ್ ಎಲ್ಲರ ಜೊತೆ ಒಂದು ಲಾಂಚ್. ಶರತ್ ಕೃಷ್ಣ ಅವರು ನಾಯಕ ನಟನಾಗಬೇಕು ಅಂತ ಕನಸು ಕಂಡಾಗ ವೇದಿಕ್ ವೀರ ಅವರ ಜೊತೆಗೆ ಅವರ ಇಡೀ ಕುಟುಂಬ ಸಹಾಯಕ್ಕೆ ನಿಲ್ಲುತ್ತೆ. ಸಹಾಯ ಅಂತ ಹೇಳಿದ್ರೆ ನೀವು ಮುಂದೆ ಹೋಗು, ನಾವು ಹಿಂದಿರ್ತೀವಿ ಅಂತ. ಸ್ಪೆಷಲ್ ನಮ್ಮ ಕವಿತಾ ಮೇಡಮ್ ತಮ್ಮಂಗೋಸ್ಕರ ಸಿನಿಮಾ ನಿರ್ಮಾಣಕ್ಕೆ ಕೂಡ ಕೈ ಹಾಕಿದ್ದಾರೆ. ಸೊ ಒಂದು ಇಡೀ ಫ್ರೇಮ್ ನಾವು ನೋಡ್ತಾ ಇದೀವಿ. ಒಂದು ಗ್ರೂಪ್ ಪಿಕ್ಚರ್ ತಗೊಳ್ಳೋಣ, ಅದಾದ್ಮೇಲೆ ಒಬ್ರು ಲಾಂಚ್ ಅಂತ ಹೇಳ್ತಾರೆ, ಅದಾದ ಬಳಿಕ ಟೀಸರ್ ನೋಡ್ಕೊಂಡ್ ಬರೋಣ. ಒಂದ್ ನಿಮಿಷ, ಕಾರ್ತಿಕ್ ಮತ್ತೆ ಇವರು ಇಲ್ಲಿ ಬನ್ನಿ ಸರ್, ಮಧ್ಯದಲ್ಲಿ. ನಿಮ್ ಹೀರೋಯಿನ್ ಇಲ್ಲೇ ಇದ್ದಾರಲ್ಲ ಅಪ್ಪಾಜಿ, ನಿಮ್ ಹೀರೋಯಿನ್ ಇಲ್ಲೇ ಇದ್ದಾರಲ್ವಾ? ಎಸ್ ಸರ್ ಒಂದೇ ನಿಮಿಷ ಮನೇಲಿ ಬಿಟ್ಟು ಬಂದಿಲ್ಲ ನಾನು. ಬಾರ ಬೇಗ. ನೀವು 3 ಜನ ಇಲ್ಲಿ ಕುತ್ಕೊಂಡ್ಬಿಡಿ. ಬೇಡ ಅಲ್ಲೇ ನಿಂತ್ಕೊಳ್ಳಿನಾ? ಮಧ್ಯೆ ನಿಂತ್ಕೊಳ್ಳಿ. ಚಿತ್ರದ ಹಾಡು ಈಗಾಗಲೇ ಯೂಟ್ಯೂಬ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅವೈಲೇಬಲ್ ಇದೆ. ಇವತ್ತು ಟೀಸರ್ ಲಾಂಚ್ ಆಗ್ತಿದೆ, ಇದು ಕೂಡ ಯೂಟ್ಯೂಬ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಹಾಗೆ ನಮ್ಮ ಚಿತ್ರ ದೊಡ್ಡ ಮನ್ಸ, ಇದರ ಕಾಸ್ಟ್ಯೂಮರ್ ಆಗಿ ಬೇಲೂರು ಶಿವಣ್ಣ, ಹಾಗೆ ಮೇಕಪ್ ನಲ್ಲಿ ಶಾರದಾ ಮಣಿ ಅವರು, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸುನೀಲ್ ರುದ್ರಪ್ರಭಾ ಅವರು ಕೆಲಸವನ್ನ ಮಾಡಿದ್ದಾರೆ. ಇದೀಗ ಟೀಸರ್ ಲಾಂಚ್ ಮಾಡುವಂತಹ ಸಮಯ. ಎಸ್ ಸರ್, ಮೈಕ್ ಒಬ್ರು ಲಾಂಚ್ ಅಂತ ಹೇಳಿ ಫ್ಯಾಮಿಲಿ ಕಡೆ. ಥ್ಯಾಂಕ್ ಯು. ಕವಿತಾ ಅವರೇ ನೀವೇ ಹೇಳಿ. ಒಂದು ಫ್ರೇಮ್ ಇದ್ದಾರೆ ಸರ್ ಪ್ಲೀಸ್. ಎಸ್ ಓಕೆ. ನಮಸ್ತೆ ಎಲ್ರಿಗೂ. ದೊಡ್ಡ ಮನ್ಸ ಚಿತ್ರದ ಟೀಸರ್ ಲಾಂಚ್. ಓಕೆ, ಇದೀಗ ದೊಡ್ಡ ಮನ್ಸ ಚಿತ್ರದ ಆಕ್ಷನ್ ಟೀಸರ್ ಲಾಂಚ್ ಆಗ್ತಾ ಇದೆ. ಟೀಸರ್ ನೋಡ್ಕೊಂಡ್ ಬರೋಣ. ಕನಸು ಮೂಡಿದ್ ಹೇಗೆ, ಸಿನಿಮಾದಲ್ಲಿ ನಟನಾಗ್ಬೇಕು, ಅದರಲ್ಲೂ ನಿರ್ದೇಶಕನಾಗ್ಬೇಕು ಅನ್ನೋದಿತ್ತು. ಎರಡೂ ಕೂಡ ಒಂದೇ ಸಿನಿಮಾದಲ್ಲಿ ಸಾಕಾರಗೊಂಡಿದೆ. ದೊಡ್ಡ ಮನ್ಸ ಚಿತ್ರದ ಬಗ್ಗೆ ಏನ್ ಹೇಳ್ತೀವಿ? ಎಲ್ಲೋ ಮೈಕ್ ಆನ್ ಮಾಡಿ ಜೊತೆ. ಕಳಿಸ್ಬಿಟ್ರಲ್ಲ ಸರ್, ಮನೆಗೆ ಹೋಗಿ ಕಳಿಸ್ಬಿಟ್ರಲ್ಲ, ಹೆಂಗೋ ಕೂತಿದ್ರು ಅವರೇ ಓಲೆ ಬಿಡಿ ಸರ್, ಎಲ್ಲ ನಿಮಗೂ ಬೇಜಾರು. ಮೊದಲಿಗೆ ನನ್ನ ಆರಾಧ್ಯ ದೇವ ಸಾಯಿಬಾಬಾ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ರಾಯರ ಪಾದಕ್ಕೆ ನಮಸ್ಕರಿಸ್ತಾ ನನ್ನ ಮಾತನ್ನು ಶುರು ಮಾಡ್ತೀನಿ. ದೊಡ್ಡ ಮನ್ಸ
ದೊಡ್ಡ ಮನ್ಸ ಆಗ್ಬೇಕು ಅಂತ ಕನ್ಸು ಕಾಣ್ತಾ ಇದ್ವಿ ಸಿನಿಮಾ ರಂಗಕ್ಕೆ ಬಂದು. ಅದಕ್ಕೆ ಒಂದು ಮುನ್ನುಡಿ ದೊಡ್ಡ ಮನ್ಸ ಅನ್ನೋ ಟೈಟ್ಲು. ಮೊದಲಿಗೆ ಬೇಸಿಕಲಿ ಆ್ಯಕ್ಟರ್ ಆಗಬೇಕು ಅಂತ ನಾನು ಇಂಡಸ್ಟ್ರಿ ಕಾಲಿಟ್ಟಿದ್ದು. ಅದಕ್ಕೆ ಸ್ಫೂರ್ತಿ ಬೇರೆ ಯಾರು ಅಲ್ಲ, ನಮ್ಮ ತಂದೆ. ಯಾಕೆಂದರೆ ಅವರು ಕೂಡ ಒಬ್ಬರು ಆ್ಯಕ್ಟ್ರು ಒನ್ಸ್ ಅಪಾನ್ ಎ ಟೈಮಲ್ಲಿ. ಅವ್ರಿಗೆ ತಪ್ಪಿದಂಥ ಅವಕಾಶ, ಅದೊಂದು ಏನೋ ಹೇಳ್ತಾರಲ್ಲ, ಬ್ಲಡ್ಡಲ್ಲಿ ಏನೋ ಒಂದು ಕನೆಕ್ಟಿವಿಟಿ ಇರುತ್ತೆ, ಕರ್ಕೊಂಡ್ಬರ್ತಾರೆ ಅಂತ. ಆ ರೀತಿ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. ತುಂಬ ಖುಷಿ ಇದೆ. ತಂದೆ ಮಾಡಿದಂಥ ಒಂದು ಇನ್ಕಂಪ್ಲೀಟ್ ವರ್ಕ್ನ ನಾನು ಫುಲ್ಫಿಲ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ. ಹಾಗೆ ಡೈರೆಕ್ಷನ್ ಅನ್ನೋದು ಕೇಳಿ ಪಡೆದಂಥ ವರ ಅಲ್ಲ, ಅದು ಅದಾಗದೇ ಬಂದಂಥ ವರ. ಯಾಕೆಂತಂದರೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಆ್ಯಕ್ಟ್ ಆಗಬೇಕು ಅಂತ ಹೋದಾಗ ಚಾನ್ಸಸ್ ಕಡಿಮೆ ಆಗ್ತಿತ್ತು, ಕ್ವಶನ್ಸ್ ಜಾಸ್ತಿ ಆಗ್ತಾ ಇತ್ತು, ಬ್ಯಾಕ್ಗ್ರೌಂಡು, ಸಪೋರ್ಟು ಪ್ರತಿಯೊಂದು ಮ್ಯಾಟ್ರ್ ಆದಾಗ ಇನ್ನೊಬ್ರ ಹತ್ರ ಅವಕಾಶ ಕೇಳಿ ಕೇಳಿ ಮನನೊಂದು ನಾನೇ ಡೈರೆಕ್ಟರ್ ಆಗೋಣ ಅಂತೇಳಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕೆಲಸ ಸೇರಿಕೊಂಡು ಕೆಲಸ ಕಲಿತು ಸಿನಿಮಾ ಮಾಡಿರೋವಂಥದ್ದು. ಇದು ದೊಡ್ಡ ಮನುಷ್ಯ ಆಗೋದಕ್ಕೆ ನನಗೆ ಒಂದು ಸ್ಫೂರ್ತಿ ದಾರಿ. ಇದು ಚಿತ್ರದ ಬಗ್ಗೆ ದೊಡ್ಡ ಮನ್ಸ ಅಂದ್ರೆ ಏನು? ದೊಡ್ಡ ಮನುಷ್ಯ ಅಂತಂದರೆ ಒಂದು ಒಳ್ಳೆ ಆ್ಯಕ್ಷನ್, ಫ್ಯಾಮಿಲಿ ಎಂಟರ್ಟೈನರ್, ಕಮರ್ಷಿಯಲ್ ಸಿನಿಮಾ. ದೊಡ್ಡ ಮನುಷ್ಯನ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ, ಯಾಕೆಂತಂದರೆ ಆಲ್ರೆಡಿ ರಿಲೀಸಿಗೆ ರೆಡಿ ಇದೆ. ವೆರಿ ಶಾರ್ಟ್ಲಿ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ನೀವೇ ನೋಡಿ ಹೇಗಿದೆ, ಏನಾಗಿದೆ ಅನ್ನೋದು ನೀವೇ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ಇಲ್ಲ ಅವ್ರು ಹೇಳೋದಲ್ಲ, ಈ ಕಡೆ ಆಡಿಯನ್ಸ್ ಮಾತಾಡಿ ಸಿನಿಮಾ ಬಗ್ಗೆ ಡೀಟೇಲ್ ಆಗಿ ಹೇಳಿದೀವಿ. ಅವ್ರು ಮಾಡ್ಕೊಂಡು ಮಾತಾಡೋದಲ್ಲ. ಸಿನಿಮಾ ಇಲ್ಲಿ ಅಲ್ಲ, ಪ್ರಶ್ನೆ ಅವ್ರು ಕೇಳಿದ್ರಲ್ಲ ಸರ್, ಅದಕ್ಕೆ ಅವ್ರಿಗೆ ಆನ್ಸರ್ ಮಾಡಿ. ಏನ್ ಜಾನರ್ ಸಿನಿಮಾ ಸಿನಿಮಾ ಸರ್, ಇದು ಒಬ್ಬ ಆಟೋ ಡ್ರೈವರು, ಕಾಲ್ಪನಿಕವಾಗಿ ಒಬ್ಬ ಆಟೋ ಡ್ರೈವರ್ ಲೈಫ್ ಸ್ಟೋರಿನ ನಾನು ಚಿತ್ರಿಸಿರೋದು ಅಷ್ಟೇ. ಇದನ್ನ ಯಾವುದೇ ರೀತಿಯಾದಂಥದ್ದು ಕಮರ್ಷಿಯಲ್ ಜಾನರು, ಯಾವುದೇ ಒರಿಜಿನಲ್ ಲೈಫ್ ಸ್ಟೋರೀಸ್ ಎಲ್ಲ ಯಾವ್ದು ತಗೊಂಡು ಸಿನಿಮಾ ಮಾಡಿಲ್ಲ. ಕಾಲ್ಪನಿಕವಾಗಿ ನಾನು ಬರ್ದಿರೋಂಥ ಕಥೆನ ಒಬ್ಬ ಆಟೋ ಡ್ರೈವರ್ ಕ್ಯಾರೆಕ್ಟರ್ ಇಟ್ಕೊಂಡು ಪ್ಲೇ ಮಾಡಿದ್ದೀನಿ ಸರ್. ಎಲ್ಲ ಶೂಟ್ ಮಾಡಿರೋ ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿ, ಸಿನಿಮಾ ಬಗ್ಗೆ ಹೇಳಿ. ಎಸ್ ಸರ್, ಇದು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ. ಒಂದು ಸಾಂಗ್ ಮಾತ್ರ ಅಹಮದಾಬಾದಲ್ಲಿ ಶೂಟ್ ಮಾಡಿದ್ದೀವಿ. ಇನ್ನು ಟೆಕ್ನಿಷಿಯನ್ಸ್ ಡಿಪಾರ್ಟ್ಮೆಂಟ್ಗೆ ಬಂದಾಗ DOP ಆಗಿ ಆನಂದ್ ಇಳಿಯರಾಜ್ ಅಂತ ಕೆಲಸ ಮಾಡಿದ್ದಾರೆ. ಶ್ರೀಧರ್ ಕಶ್ಯಪ್ ಮತ್ತು ಅಲೆಕ್ಸ್ ಅಂತ ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಆಮೇಲೆ ಎಡಿಟರ್ ಆಗಿ ವೇದಿಕ್ ವೀರ್ ಅವ್ರು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇನ್ನು ಯಾರ್ಯಾರು ಡೀಟೇಲ್ ಬೇಕಾಗುತ್ತೆ ಸರ್, ಹೀರೋಯಿನ್ ಆಗಿ ರೇಷ್ಮಾ ಶಿವಲಿಂಗಪ್ಪ ಅಂತ ಹುಲಿ ಕಾರ್ತಿಕ್ ಸರ್ ಇದ್ದಾರೆ. ಹಾಗೆ ಬಾಲರಾಜ್ ವಾಡಿ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ. ಪ್ರಶಾಂತ್ ಶೆಟ್ಟಿ ಅಂತ ವರ್ಕ್ ಮಾಡಿದ್ದಾರೆ. ಹಾಗೆ ನನ್ನ ಅಸೋಸಿಯೇಟ್ ಹಾಗೂ ಡೈರೆಕ್ಷನ್ ಟೀಮಲ್ಲಿ ತುಂಬ ಜನ ಕೆಲಸ ಮಾಡಿದ್ದಾರೆ. ಮೇಯ್ನ್ ಆಗಿ ಸುನಿಲ್ ರುದ್ರಪ್ರಭಾ ಅಂತ ಈ ಒಂದು ಸಿನಿಮಾದಲ್ಲಿ ನನಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈ ಅಹಮದಾಬಾದ್ ಲೊಕೇಶನ್ಗೋಸ್ಕರನ ಅಥವಾ ಏನು ಕತೆ ಕ್ಯಾರಿ ಮಾಡಿ? ಇಲ್ಲ ಸರ್, ಇಲ್ಲ. ಕಂಪ್ಲೀಟ್ ಬೆಂಗಳೂರಲ್ಲಿ ಒಂದು ಆಟೋ ಡ್ರೈವರ್ ಲೈಫ್ ಸ್ಟೈಲ್ ಹೋಗ್ತಾ ಇರುತ್ತಲ್ಲ, ಅದ್ರ ಮಧ್ಯದಲ್ಲಿ ಒಂದು ಚೇಂಜಸ್ ಇರಲಿ ಅಂತ ಹೀರೋ ಹೀರೋಯಿನ್ ಇಬ್ಬರನ್ನ ಅಹಮದಾಬಾದ್ ಕಳಿಸಿದ್ರು ಸರ್ ಪ್ರೊಡ್ಯೂಸರ್. ಲೊಕೇಶನ್ ಓಕೆ. ಹೇಳಿ, ಎಷ್ಟೊಂದು ಆಟೋ ಡ್ರೈವರ್ ಸಿನಿಮಾಗಳು ಬಂದಿದ್ದಾವೆ. ಇದು ಏನು ಸ್ಪೆಷಲ್, ಇದ್ರಲ್ಲಿ ಏನಿರುತ್ತೆ, ಯಾವ ಥರ? ಸರ್ ಸ್ಪೆಷಲ್ ಏನಿಲ್ಲ. ಒಬ್ಬ ಆಟೋ ಡ್ರೈವರ್ ಆಗಿ ಅವನ ಕೆಲಸ ಅವ್ನು ಏನು ಮಾಡ್ತಾ ಇದ್ದಾನೆ, ಅವ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಷ್ಟೇ. ಆಟೋ ಡ್ರೈವರ್ ಇಟ್ಕೊಂಡು ಸ್ಪೆಷಲ್ ಆಗಿ ನಾನು ಏನು ತೋರ್ಸೋಕ್ಕಾಗುತ್ತೆ ಸರ್? ಅಲ್ಲ, ಈ ವಿಷ್ಣು ಸರ್ ಆಮೇಲೆ ಶಂಕರ್ ನಾಗ್ ಅವರು ತುಂಬಾ ಜನ ದರ್ಶನ್ ಎಲ್ಲ ಮಾಡಿದ್ದಾರೆ. ಹೌದು. ನೀವೇ ಏನಾದ್ರು ಒಂದು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿದ್ದೀರಾ? ಯಾಕೆ ನೀವೇ ಕತೆ ಬರ್ದಿರೋದಲ್ವಾ ಅದಕ್ಕೆ? ಸರ್ ಡಿಫ್ರೆಂಟ್ ಆಗಿ ಏನು ಪ್ಲಾನ್ ಮಾಡಿಲ್ಲ ಸರ್. ಅದೇ ಮತ್ತೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಯಾಕೆಂತಂದ್ರೆ ಡಿಫ್ರೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಆಟೋ ಡ್ರೈವರು ದೊಡ್ಡ ಮನುಷ್ಯ ಆಗೋದು ಹೇಗೆ ಅಂತ ಅನ್ನೋದು ತೋರಿಸಿದೀವಿ ಸರ್. ಒಬ್ಬ ಆಟೋ ಡ್ರೈವರ್ ಆಗಿ ಸಾಮಾನ್ಯ ವ್ಯಕ್ತಿ ಆಗಿದ್ದವನು ಹೇಗೆ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನೋದನ್ನ ನಾನು ನೀಟಾಗಿ ಅದರಲ್ಲಿ ಸ್ಕ್ರೀನ್ ಪ್ಲೇ ಮುಖಾಂತರ ತೋರಿಸಿದ್ದೀನಿ ಸರ್. ಪಕ್ಕದಲ್ಲಿ ಕೊಟ್ಟಿಗೊಬ್ಬ ನಡೀತಾ ಇದೆ. ಒಳ್ಳೇದಾಗಿರ್ಬೇಕು ಸರ್. ವಿಷ್ಣು ಸರ್ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕಲ್ವ ಸರ್? ಅದು ಅದೇ ಥರನೇ ಆಟೋ ಡ್ರೈವರ್ ಅದಕ್ಕೆ. ಹೌದು. ಬಟ್ ಅಲ್ಲಿ ಡಬಲ್ ಶೇಡ್ಸ್ ಇರ್ತದೆ ಸರ್. ಅಲ್ಲಿ ಅಂದ್ರೆ ವಿಷ್ಣು ಸರ್ ಒಂದು ಮತ್ತೊಂದು ಬ್ಯಾಕ್ ಗ್ರೌಂಡ್ ಇರುತ್ತಲ್ವಾ, ಇಲ್ಲಿ ಸಿಂಗಲ್ ಶೇಡ್ ಸರ್. ಅವ್ನು ಸ್ಟಾರ್ಟ್ ಮಾಡ್ತಾನೆ, ಅವ್ನ ಲೈಫ್ ಹಾಗೆ ಹೋಗ್ತಾ ಇರುತ್ತೆ. ಸೊ ಅವನೊಂದು ಡೆಸ್ಟಿನಿನಲ್ಲಿ ಹೇಗೆ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನೋದು ಒಂದು ಕಥೆ ಸಾರಾಂಶ ಸರ್. ಡೈರೆಕ್ಷನ್ ಎಕ್ಸ್ಪೀರಿಯನ್ಸ್ ಇದೇ ಮೊದಲನೇದು? ಹೌದು ಸರ್. ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು. ಈಗೇನ್ ಹೇಳಬೇಕು ಅಂತ ಹೇಳಿದ್ರೆ ಡೈರೆಕ್ಷನ್ ಕೆಲಸ ಅಷ್ಟು ಕಲ್ತಿದ್ದೆ. ಸೊ ಅದು ಹೆಲ್ಪ್ ಮಾಡ್ತಿತ್ತು. ಅದ್ರ ಜೊತೆಗೆ 3 ಓವರ್ ಶಕ್ತಿ ಅಂತ ನನ್ನ ಜೊತೆನಲ್ಲಿ ನನ್ನ ಟೀಮ್ ಏನಿತ್ತು, ಸುನಿಲ್ ಅವ್ರು ಆಗಿರ್ಬೋದು, ವಿಜಯ್ ಅಂತ ಒಬ್ರು ಇದ್ರು, ಕಾರಣಾಂತರಗಳಿಂದ ಅವರು ಬಂದಿಲ್ಲ. ಸಂಜು ಅಂತ ಇದ್ದಾರೆ, ವೀರು ಅಂತ ಇದ್ರು, ತುಂಬಾ ಜನ ಇದ್ರು. ನಾನು ಒಬ್ಬನೇ ನಿಂತ್ಕೊಂಡಂತೂ ಮಾಡಕ್ ಸಾಧ್ಯ ಇಲ್ಲ ಇದು. ಯಾಕಂದ್ರೆ ಕಂಪ್ಲೀಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಅವರು ಎಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿದ್ರಿಂದ ಈ ಒಂದು ಕೆಲಸ ಅಚ್ಚುಕಟ್ಟಾಗಿ ಬಂದಿದೆ ಸರ್. ನೆಕ್ಸ್ಟ್ ಯಾರು? ಹಾಂ ಮೇಡಮ್. ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಮೇಡಮ್, ಅದಕ್ಕೆ ನೋಡಬೇಕು ಸಿನಿಮಾನ. ಆಟೋ ಡ್ರೈವರ್ ಇಟ್ಕೊಂಡು ಸ್ಪೆಷಾಲಿಟಿ ಏನು ಮಾಡೋಕ್ಕಾಗಲ್ಲ ಅಂತಂದ್ರೆ ಸರ್ ಕೇಳಿದ್ರಲ್ಲ, ಆ ರೀತಿಯಾದಂಥ ಸ್ಪೆಷಾಲಿಟಿಗಳನ್ನ ನಾನೊಬ್ಬ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಪ್ಲೇ ಮಾಡೋಕ್ಕಾಗಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಹೇಳ್ದೆ ಬಿಟ್ಟರೆ ಅನ್ಯತಾ ಭಾವಿಸ್ಬೇಡಿ. ಆಟೋ ಡ್ರೈವರ್ ಇಟ್ಕೊಂಡು ತುಂಬ ಸ್ಪೆಷಲ್ ಆಗೂ ಮಾಡ್ಬೋದು. ಬಟ್ ಈ ಒಂದು ಸಿನಿಮಾದಲ್ಲಿ ನಾನು ಬರ್ತಿರೋಂಥ ಕಥೆನಲ್ಲಿ ಎಷ್ಟು ನೀಟಾಗಿ ಮಾಸ್ ಎಂಟರ್ಟೈನ್ ಮಾಡ್ಬೋದು ಅಂತ ಅನ್ಸುತ್ತೆ, ಅಷ್ಟು ನೀಟಾಗಿ ಒಬ್ಬ ಕ್ಯಾರೆಕ್ಟರ್ ಆ ಮಾಸ್ ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಅದಕ್ಕೋಸ್ಕರ ಸಿನಿಮಾ ನೋಡಬೇಕು. ನೆಕ್ಸ್ಟ್ ಅದೇನಿದ್ರೆ ಹೇಳ್ಬಿಡಿ.
ಹಾ ಎಸ್ ಮೇಡಮ್. ಇಲ್ಲ ಅಲ್ಲಿ ದರ್ಶನ್ ಸರ್ ಇದ್ದಾರೆ, ಇಲ್ಲಿ ಶರತ್ ಕೃಷ್ಣ ಇದ್ದಾರೆ ಮೇಡಮ್, ಅದೊಂದಿದೆ. ಅಂಡ್ ಅಗೈನ್ ದರ್ಶನ್ ಸರ್ ಪಕ್ಕ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಇದನ್ನ ಯಾರು ಅನ್ಯತಾ ಭಾವಿಸ್ಬೇಡ್ರಿ, ಬಕೀಟು ಟಪ್ಪು ಅಂತೆಲ್ಲ ಬರಿಬೇಡಿ. ಪಕ್ಕ ಸಾರಥಿ ಸಿನಿಮಾಗೆ ಹೋಲಿಸ್ಬೇಡಿ, ಅದು ತುಂಬಾ ದೊಡ್ಡ ಸಿನಿಮಾ. ನಮ್ದು ದೊಡ್ಡ ಸಿನಿಮಾ ಆದ್ಮೇಲೆ ಅದಕ್ಕೆ ಬೇಕಾದ್ರೆ ಕಂಪೇರ್ ಮಾಡೋಣ. ಬಟ್ ಎಸ್ಪೆಷಲಿ ನನಗೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಆ ಥರ ಸಾರಥಿ ಸಿನಿಮಾ ಆದ ನಂತರ ಈ ಒಂದು ಸಾಂಗ್ನ ನೋಡಿದ್ಮೇಲೆ ಆ ಥರದೊಂದು ನೆನಪಾಗುತ್ತೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಮೇಡಮ್. ಹಾಂ ಮೇಡಮ್, ತುಂಬಾ ಖುಷಿ ಆಗುತ್ತೆ ಮೇಡಮ್. ಆ ರೀತಿ ಸಾಂಗ್ಗೆ ನಮ್ಮ ಸಾಂಗ್ನ ಹೋಲಿಸ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ವೆರಿ ಮಚ್. ಬೇರೆ ಏನೋ ಹೇಳಬೇಕು ಅಂತ ಇದ್ರಿ? ಅದೇ ಸರ್, ಈ ಒಂದು ಸಿನಿಮಾ ಮುಖಾಂತರ ಸ್ಪೆಷಾಲಿಟಿ ಆಟೋ ಡ್ರೈವರ್ ಇಟ್ಕೊಂಡು ಏನು ಸ್ಪೆಷಾಲಿಟಿ ಅಂತ ಇದ್ವಿ ಗೊತ್ತಿಲ್ಲ. ಇದು ಎಷ್ಟು ಒಳ್ಳೇದು ಎಷ್ಟು ತಪ್ಪು ಸರಿ ತಪ್ಪು ಅನ್ನೋದನ್ನ ಯಾವುದನ್ನು ನಿರ್ಧಾರ ಮಾಡದೆ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಎಂಟೈರ್ ಟೀಮ್ ನಮ್ಮ ದೊಡ್ಡ ಮನುಷ್ಯ ಚಿತ್ರದ ಮೂಲಕ ಒಂದು ರಿಲೀಸ್ ಬಿಫೋರ್ ಒಂದಷ್ಟು ಪೇಡ್ ಪ್ರೀಮಿಯರ್ಸ್ ಮಾಡಬೇಕು ಅಂತಿದ್ವಿ. ಅದು ರೂಪರೇಷ ನಡೀತಾ ಇದೆ, ಹೇಗೆ ಮಾಡೋದು, ಎಲ್ಲಿ ಯಾವ ರೀತಿ ಅಂತ ಒಂದು ಪ್ಲಾನ್ಸ್ ನಡೀತಾ ಇದೆ. ಆ ಒಂದು ಪೇಡ್ ಪ್ರೀಮಿಯರು ಪಕ್ಕಾ ಆಟೋ ಡ್ರೈವರ್ಸ್ ಮಾತ್ರ ಸೀಮಿತವಾಗಿರುತ್ತೆ. ನಾವು ಅವ್ರಿಗೆ ಕೊಡ್ತಾ ಇರೋಂಥ ಒಂದು ರೆಸ್ಪೆಕ್ಟು, ನಾವು ಅವ್ರಿಗೆ ಕೊಡ್ತಾ ಇರೋಂಥ ಒಂದು ಟ್ರಿಬ್ಯೂಟು, ನಮ್ಮ ಟೀಮಿಂದ ಅವ್ರಿಗೆ ಕೊಡ್ತಾ ಇರೋಂಥ ಒಂದು ಗೌರವ ಇದು ಅವ್ರಿಗೆ ಮಾತ್ರ ಸೀಮಿತವಾಗಿರ್ತದೆ. ಅದು ಎಲ್ಲೆಲ್ಲಿ ಯಾವಾಗ ಏನು ಅಂತ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ. ಅದು ಆ ಒಂದು ಪೇಡ್ ಪ್ರೀಮಿಯರ್ ಶೋನಲ್ಲಿ ಯಾರೆಲ್ಲ ಭಾಗವಹಿಸಿರ್ತಾರೆ ಅವರ ಟಿಕೆಟ್ಗಳನ್ನ ಕಲೆಕ್ಟ್ ಮಾಡಿ ಒಂದು ಲಕ್ಕಿ ಡಿಪ್ ಮುಖಾಂತರ ಲಕ್ಕಿ ಡಿಪ್ಪಲ್ಲಿ ವಿನ್ ಆದವರಿಗೆ ಒಂದು ಆಟೋ ಕೊಡ್ತಾ ಇದ್ದೀವಿ ಸರ್. ಇದು ಯಾವುದು ಚೀಪ್ ಗಿಮಿಕ್ ಅಲ್ಲ, ಯಾವುದೇ ಒಂದು ಏನು ಪ್ರಮೋಷನ್ ಸ್ಟ್ರಾಟಜಿ ಅಲ್ಲ. ಆಟೋ ಡ್ರೈವರು ಆಟೋ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ಕೊಂಡಿರೋದಕ್ಕೆ, ಹಾಗೆ ಕಾಕಿ ಬಟ್ಟೆ ನಾನು ಹಾಕಿರೋದಕ್ಕೆ, ಅದ್ರ ಕಷ್ಟ ಸುಖ ಏನು ಅಂತ ನನಗೆ ಅರ್ಥ ಆಗಿರೋದಕ್ಕೆ, ಯಾರೋ ಒಬ್ಬ ವ್ಯಕ್ತಿ ದಿನಗೂಲಿಗೋಸ್ಕರನೋ ಅಥವಾ ದಿನ ಒಂದು ಏನೋ ಬಾಡಿಗೆ ತಗೊಂಡು ಆಟೋ ಓಡಿಸ್ತಾ ಇರ್ತಾರಲ್ಲ ಅಂಥವ್ರಿಗೆ ಯಾರಿಗೋ ಸಿಕ್ಕಿ ಅವ್ರ ಜೀವನಕ್ಕೆ ಏನಾದ್ರು ಒಂದು ದಾರಿ ಆಗಲಿ ಅಂತ ನಮ್ಗೇನಾದ್ರು ಭಗವಂತ ಶಕ್ತಿ ಕೊಟ್ಟಿರೋದ್ರಲ್ಲಿ ನಾವು ಒಂಚೂರು ಮಾಡ್ತಾ ಇದ್ದೀವಿ ಸರ್. ದಯವಿಟ್ಟು ಇದನ್ನ ಯಾವುದನ್ನು ತಪ್ಪಾಗಿ ತಿಳ್ಕೊಂಬೇಡಿ, ಚೀಪ್ ಗಿಮಿಕ್ ಅಂತ ಅನ್ಕೊಂಬೇಡಿ. ಯಾವುದೇ ರೀತಿಯಾದಂಥ ಒಂದು ಸ್ಟ್ರಾಟಜಿ ಅಲ್ಲ ಇದು. ಮನಸ್ಫೂರ್ತಿಯಾಗಿ ಒಬ್ರಿಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಇದಕ್ಕೆ ಎಂಟೈರ್ ಟೀಮ್ ಸಪೋರ್ಟ್ ಇದೆ ಸರ್. ಈ ಒಂದು ವಿಚಾರನ ಆದಷ್ಟು ಬೇಗ ಹೇಗೆ ಮಾಡ್ತೀವಿ, ಎಲ್ಲೆಲ್ಲಿ ಮಾಡ್ತೀವಿ ಅನ್ನೋದನ್ನ ಕ್ಲಿಯರ್ ಆಗಿ ತಿಳಿಸ್ತೀವಿ ಸರ್. ಈಗಾಗಲೇ ಒಂದು ಆಟೋ ಅಂತ ಸಿನಿಮಾ ಬಂದಿತ್ತು, ಹಾಂ ಸರ್. ಮಹೇಂದ್ರ ಮುನ್ನೋತ್ತು ಮಾರುತಿ ಮೆಡಿಕಲ್ಸ್, ಅದೇ ಅಂಬಾ ಹಸೂದ್, ಹಾಂ ಗೊತ್ತು ಸರ್. ಅವರು ಅದೇ ಥರ ಆಟೋ ಒಂದು ಕೊಟ್ಟಿದ್ರು ಹಾಂ ಸರ್. ಕಲೆಕ್ಟ್ ಮಾಡಿ. ನನಗೆ ಗೊತ್ತಿಲ್ಲ ಸರ್, ಅದು ಅವ್ರು ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ನನ್ನ ಟೀಮ್ ಕಡೆಯಿಂದ ನಾನು ಅದು ಹೇಗೆ ಅಂತ ಅಂದ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ ಸರ್. ಓಕೆ, ನೆಕ್ಸ್ಟ್. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದಲ್ಲಿ 5 ಸಾಂಗ್ಸ್ ಇದೆ. 3 ಸಾಂಗ್ ಬಂದು ಶ್ರೀಧರ್ ಕಶ್ಯಪ್ ಅಂತ ಅಂದ್ಬಿಟ್ಟು ಕೆಲವು ವರ್ಕ್ ಮಾಡಿದ್ರು. ಕಾರಣಾಂತರಗಳಿಂದ 2 ಸಾಂಗ್ ಅವ್ರು ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಅಲೆಕ್ಸರ್ ಅಂತ ಹೇಳ್ಬಿಟ್ಟು ಅದಕ್ಕೆ ಕೈ ಜೋಡಿಸಿದ್ರು. ಅಲೆಕ್ಸರ್ 2 ಸಾಂಗ್ ಮತ್ತೆ BGM ಬ್ಯಾಕ್ಗ್ರೌಂಡ್ ಸ್ಕೋರ್ನ ಅಲೆಕ್ಸರ್ ಮಾಡಿದ್ದಾರೆ. ಹಾಗೆ ಫೈಟ್ ಮಾಸ್ಟರ್ ಆಗಿ ಅಲ್ಟಿಮೇಟ್ ಶಿವ ಮಾಸ್ಟ್ರು ಮತ್ತೆ ಜಾಗ್ವಾರ್ ಸಣ್ಣಪ್ಪ ಮಾಸ್ಟರ್ ಕೆಲಸ ಮಾಡಿದ್ದಾರೆ. ಅಲ್ಟಿಮೇಟ್ ಶಿವ ಮಾಸ್ಟರ್ 3 ಫೈಟ್ ಮಾಡಿದ್ದಾರೆ. ಜಾಗ್ವಾರ್ ಸಣ್ಣಪ್ಪ ಮಾಸ್ಟರ್ ಕ್ಲೈಮ್ಯಾಕ್ಸ್ ಫೈಟ್ ಮಾಡ್ಕೊಂಡಿದ್ದಾರೆ. ಅಂಡ್ ರಾಜು ಕಂಬಿ ರಾಜು ಅಂತೇಳಿ ಕೊರಿಯೋಗ್ರಫಿ ಮಾಡ್ಕೊಂಡಿದ್ದಾರೆ. 5 ಸಾಂಗ್ ಅಲ್ಲಿ 2 ಮಾಂಟೇಜ್ ಸಾಂಗ್ ಬರುತ್ತೆ, ಅದನ್ನ ನಾವೇ ಶೂಟ್ ಮಾಡ್ಕೊಂಡಿದೀವಿ. ಸೊ ಇನ್ನು 3 ಕೊರಿಯೋಗ್ರಫಿ ಸಾಂಗ್ ಇದರಲ್ಲಿ ಏನಿತ್ತು ಅದನ್ನ ಕಂಬಿ ರಾಜು ಮಾಸ್ಟರ್ ಮಾಡ್ಕೊಂಡಿದ್ದಾರೆ ಸರ್. ಈ ಶ್ರೀಧರ್ ಕಶ್ಯಪ್ ಏನೋ ಕ್ಲಾಶ್ ಆಗಿಬಿಟ್ಟು ಹೋದ್ರ ಅಥವಾ ಅವರು? ಇಲ್ಲ ಸರ್, ಇಲ್ಲ. ಅವರು ಡೈರೆಕ್ಷನ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಸಿಕ್ತು, ಹಾಗಾಗಿ ಬಿಟ್ಟಿದ್ರು ಸರ್. ಬಿಟ್ಟು ಹೋದ್ರು ಅಂತಂದ್ರೆ ಸಿನಿಮಾ ಬಿಟ್ಟು ಹೋಗಿಲ್ಲ. ಇವತ್ತು ಅವ್ರು ಊರಲ್ಲಿದ್ದಾರೆ, ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ, ಇಲ್ಲಾಂದ್ರೆ ಅವರು ಇಲ್ಲಿ ಇರ್ತಿದ್ರು. ಯಾವುದೇ ರೀತಿಯಾದಂಥ ಕ್ಲಾಶ್ ಇಲ್ಲ ಸರ್, ಯಾವುದೇ ರೀತಿಯಾದಂಥ ಮನಸ್ತಾಪಗಳಿಂದ ಹೊಡೆದಾಟಗಳಿಂದ ಎಲ್ಲ. ಸಿನಿಮಾ ಶೂಟಿಂಗ್ ಎಲ್ಲ ಆಗಿದೆ, ಒಂಚೂರು ಬ್ಯಾಲೆನ್ಸ್ ಇದೆ. ಯಾರು ಹೇಳಿದ್ರು? ಶ್ರೀಧರ್ ಕಶ್ಯಪ್ ಅವ್ರ ಸಿನಿಮಾ ಕಂಪ್ಲೀಟ್ ಆಗಿದೆ. ಅದು ಗೊತ್ತಿಲ್ಲ ಸರ್, ಅವ್ರನ್ನೇ ಕೇಳಬೇಕು. ಆಯ್ತು, ಕಂಪ್ಲೀಟ್ ಆಯ್ತು ಅವ್ರದ್ದು. ಕಂಪ್ಲೀಟ್ ಆಯ್ತಾ? ಓಕೆ. ಹಂಗಾರೆ ನಿಮ್ಗೆ ಚೆನ್ನಾಗೇ ಗೊತ್ತಿರುತ್ತೆ, ಒಂದು ಫೋನ್ ಮಾಡಿ ಕೇಳಿ ಸರ್, ದೊಡ್ಡ ಮನುಷ್ಯ ಸಿನಿಮಾ ಯಾಕೆ ಬಂದಿಲ್ಲ ಅಂತ. ನಿಮ್ಮನ್ನು ಕೇಳಿದ್ದು, ನಾನು ಯಾಕೆ ಅವ್ರನ್ನ ಕೇಳಿ. ಡನ್ ಸರ್. ಏನು ಯಾವ ರೀತಿ ಯಾವುದೇ ರೀತಿ ಮನಸ್ತಾಪಗಳಿಲ್ಲ. ಇನ್ನು ಆನಂದ್ ಇಳಿಯರಾಜ ಅಂತೇಳಿ ಇದು ಕ್ಯಾಮ್ರಾಮನ್ ಆಗಿ DOP ವರ್ಕ್ ಮಾಡಿದ್ದಾರೆ. ಶಾರದಾ ಮಣಿ ಅಂತ ಅಂದ್ಬಿಟ್ಟು ಮೇಕಪ್ ಆರ್ಟಿಸ್ಟ್ ಕೆಲಸ ಮಾಡಿದ್ದಾರೆ. ಬೇಲೂರು ಶಿವಣ್ಣ ಅಂತೇಳಿ ಕಾಸ್ಟ್ಯೂಮರ್ ಆಗಿ ಕೆಲಸ ಮಾಡಿದ್ದಾರೆ. ಲಿರಿಕ್ಸು ಇದರಲ್ಲಿ 3 ಸಾಂಗ್ ನಾನು ಬರೆದಿದ್ದೀನಿ. ಈಗ ನೀವೇನು ಕೇಳಿದ್ರೆ ಆ ಸಾಂಗ್ ಲಿರಿಕ್ ಬರೆದಿರೋದು ನಾನೇನೆ. ಹಾಗೆ ಸಾಯಿ ಸರ್ವೇಶ್ವರ್ ಒಂದು ಸಾಂಗ್ ಬರೆದಿದ್ದಾರೆ. ರಾಮೇನಹಳ್ಳಿ ಜಗನ್ನಾಥ್ ಅಂತೇಳಿ ಒಂದು ಸಾಂಗ್ ಬರೆದಿದ್ದಾರೆ. ರಿಲೀಸ್ ಪ್ಲಾನ್ ಯಾವಾಗ? ವೆರಿ ಶಾರ್ಟ್ಲಿ ಸರ್, ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಬರ್ತೀವಿ. ನೋಡಿ, ನೆಕ್ಸ್ಟ್ ಬೇರೆ ನಮಗೆ ಸಿನಿಮಾಗೆ ಅಲೆಕ್ಸ್ ಅವ್ರನ್ನ ಮಾತನಾಡಿಸ್ತೀನಿ. ಚಿತ್ರದ ಸಂಗೀತ ನಿರ್ದೇಶಕರು ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತಾವು ಸ್ಕೋರ್ ಮಾಡಿದಿರಿ ಅಂತ ಹೇಳಿ ನಿರ್ದೇಶಕರು ಹೇಳಿದ್ರು. ಹೇಗಿತ್ತು ದೊಡ್ಡ ಮನ್ಸ ಚಿತ್ರದಲ್ಲಿ ಕೆಲಸ ಮಾಡಿದ ಅನುಭವ? ಎಲ್ರಿಗೂ ನಮಸ್ತೆ. ನಾನು ಚೆನ್ನಾಗಿತ್ತು. ಸಿನಿಮಾ ಅವಕಾಶ ಕೊಟ್ಟು ನನಗೆ
ಸರ್ ಜೊತೆಗಿದ್ದು ಇಲ್ಲಿ ತನಕ ಮಾಡ್ಕೊಂಡು ಬಂದು ನನ್ನ ಜೊತೆಗೆ ಸಿಂಗರ್ಸ್ ಹೇಮಂತ್ ಸರ್ ಹಾಡ್ಕೊಟ್ರು, ಆಮೇಲೆ ಚೇತನ್ ಸರು, ಆಮೇಲೆ ರಾಜ್ ಸರು, ಸೊ ನಿಹಾಲ್ ಅವರು, ಆಮೇಲೆ ಐಶ್ವರ್ಯ ರಂಗರಾಜನ್. ಇಷ್ಟು 5 ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಶ್ರೀಧರ್ ಸರು ಜೊತೆಗೆ ಇದ್ರು ವರ್ಕ್ ಮಾಡಬೇಕಾದ್ರೆ ಇವತ್ತು ಬಂದಿಲ್ಲ ಅಷ್ಟೇ ಅವರು. ಸೊ ಕ್ಲಾಶಸ್ ಮತ್ತೊಂದು ಏನೂ ಇಲ್ಲ, ಚೆನ್ನಾಗಿದ್ದೀವಿ. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಮಂತ್ ಆದಷ್ಟು ಬೇಗ ರಿಲೀಸ್ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಎಸ್, ಥ್ಯಾಂಕ್ ಯು ಅಲೆಕ್ಸ್ ಅವರೇ, ಆಲ್ ದಿ ವೆರಿ ಬೆಸ್ಟ್. ನಮ್ಮ ನಿರ್ಮಾಪಕರಿಗೆ ಕೊಡಿ. ಇಷ್ಟು ದಿನ ಸಂಕಲನಕಾರರು, ಎಡಿಟರ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ, ಈಗ ಪ್ರೊಡ್ಯೂಸರ್ ಆಗಿ ಬಡ್ತಿ ಹೊಂದಿದ್ದೀರಿ. ಹೇಗಿತ್ತು ಅನುಭವ ದೊಡ್ಡ ಮನ್ಸ ಸಿನಿಮಾ ಬಗ್ಗೆ, ತಾವೇನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಪ್ರೆಸ್ ಅವ್ರಿಗೆ ಎಲ್ಲರಿಗೂ ವೆಲ್ಕಮ್. ದೊಡ್ಡ ಮನುಷ್ಯ ತುಂಬ ಒಂದು ದೊಡ್ಡ ಜರ್ನಿ. ಶರತ್ ಸರ್ ಬಿಗಿನಿಂಗಿಂದ ಒಂದು ಕತೆ ರೆಡಿ ಮಾಡ್ಕೊಂಡು ಬಂದ ನಾವು ಡಿಸ್ಕಷನ್ ಮಾಡಿದ್ದು ಉಂಟು. ಇವತ್ತು ಈ ಥರ ಪ್ರೆಸ್ ಮೀಟ್ ಮಾಡಿ ಮಾತಾಡ್ತಾ ಇರೋದು ಉಂಟು. ಅಂದರೆ ಒಂದು ಲಾಂಗ್ ಜರ್ನಿ ನೋಡಿದ್ದೀವಿ. ಬೇಸಿಕಲಿ ಫಸ್ಟು ಎಡಿಟರ್ ಅಂತ ನಾವು ಫಿಕ್ಸ್ ಆಗಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದ್ವಿ. ಆಮೇಲೆ ಅನಿವಾರ್ಯ ಕಾರಣವಾಗಿ ಒಂದು ಸ್ವಲ್ಪ ಪ್ರೊಡಕ್ಷನಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಯಿತು. ಸೊ ಅದರಿಂದ ನಾವು ಟೇಕ್ ಆನ್ ಮಾಡಿಕೊಂಡು ಪ್ರೊಡ್ಯೂಸರ್ ಅಂದರೆ ಆ್ಯಕ್ಚುಲಿ ನಾವೆಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ ಇದು. ಪ್ರತಿಯೊಬ್ಬರದು ಕಾಂಟ್ರಿಬ್ಯೂಷನ್ ಇದೆ. ಅಲೆಕ್ಸ್ ಸರ್ದೇ ಇದೆ, ಕಾರ್ತಿಕ್ ಸರ್ದು ಇದೆ, ಶರತ್ ಸರ್ದು ತುಂಬ ಸಿನಿಮಾ ಪಾಲಿದೆ, ಮತ್ತು ಹೀರೋಯಿನ್ ಆಗಿ ಪ್ರತಿಯೊಬ್ಬರು ಸೇರ್ಕೊಂಡು ಮಾಡಿರೋವಂಥ ಒಂದು ಸಿನಿಮಾ. ನಮ್ಮದು ವೇದಿಕ್ ಕಾಸ್ಮೋಸ್ ಅಂತ ಒಂದು ಬ್ಯಾನರ್ ನಾವು ಫೇಸಲ್ಲಿ ನಿಂತಿದ್ದೀವಿ ಅಷ್ಟೇ, ಬಟ್ ಇಟ್ಸ್ ಎ ಟೀಮ್ ವರ್ಕ್ ಕಂಪ್ಲೀಟ್ಲಿ. ಸೊ ಆಮೇಲೆ ಎಡಿಟ್ ಅಂತ ಬಂದಾಗ ಸರ್ ಮೈಕ್ ಹಿಂಗೆ ಇಟ್ಕೊಂಬಂದ್ರೆ ಸೊ ವಿಜುವಲ್ಸ್ ಅಂತ ಕಂಪ್ಲೀಟ್ಲಿ ಆಫ್ಟರ್ DOP ಒಬ್ಬ ಎಡಿಟ್ರೇ ನೋಡೋದು. ಸೊ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ದೊಡ್ಡ ಮನುಷ್ಯ ಸಿನಿಮಾ ಮೇಲೆ. ಯಾಕಂದರೆ ಹ್ಯೂಮನ್ ಎಮೋಷನ್ಸ್, ಆಮೇಲೆ ಒಂದಷ್ಟು ತುಂಬ ವಿಚಾರಗಳು ಹೇಳೋಕೆ ಹೊರಟಿರೋ ಒಬ್ಬ ಆಟೋ ಡ್ರೈವರಲ್ಲಿ ಇರೋ ಒಳ್ಳೆತನ. ಇವತ್ತು ನಾವು ಪ್ರೆಸ್ಸಲ್ಲೆಲ್ಲ ನೋಡ್ತೀವಿ, ಏನೋ ಒಂದಷ್ಟು ಚಿನ್ನ ಸಿಕ್ಕರೆ ತೊಗೊಂಡೋಗಿ ಕೊಡ್ತಾರೆ. ಒಂದಷ್ಟು ಅವರು ಬೆಂಗಳೂರಿಗೆ ನರ್ನಾಡಿ ಒಂದಷ್ಟು ತುಂಬ ನೋಡಿರ್ತಾರೆ. ಅವರೇ ಒಬ್ರು ಹೀರೋ ಆದರೆ ಹೆಂಗಿರತ್ತೆ. ಈಸ್ ಎ ರಿಯಲ್ ಹೀರೋ. ಅವರು ಪ್ರತಿಯೊಬ್ಬರು ಜನದ ಕಷ್ಟದಲ್ಲಿ ಅವರು ದಿನ ಭಾಗಿಯಾಗಿರ್ತಾರೆ. ಸೊ ಆ ಥರ ಒಂದು ಒಳ್ಳೆ ಬ್ಯೂಟಿಫುಲ್ ಕಂಟೆಂಟ್ ಇಟ್ಕೊಂಡು ಶರತ್ ಸರ್ ಕತೆ ಮಾಡಿದ್ದಾರೆ. ಸೊ ನಾವೆಲ್ಲ ಜೊತೆ ಸೇರ್ಕೊಂಡು ವರ್ಕ್ ಮಾಡಿದ್ದೀವಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಆದಷ್ಟು ಬೇಗ ರಿಲೀಸ್ಗೆ ಬರ್ತೀವಿ. ಸೊ ಫರ್ದರ್ ಇನ್ನು ಮುಂದೆ ಅವರು ಹೋಗ್ಕೋತೀವಿ. ಎಡಿಟರ್ಗಳು ಡೈರೆಕ್ಟರ್ ಒಂದು ಥಾಟ್ ಇಟ್ಕೊಂಡು ಕಷ್ಟಪಟ್ಟು ಅಂತಾರೆ. ಹೌದು, ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ. ನಿಮ್ಮ ಟೇಬಲ್ ಬಂದ ತಕ್ಷಣ ನಿಮ್ಗೆ ಯಾವ್ದು ಕಮಾಂಡ್ ಕಟ್ಟ ಹಾಕ್ಬಿಡ್ತೀರಾ. ಹೌದಲ್ಲ ಸರ್? ನೀವೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಮೊದಲೇ ಆ ಥರ ಆಗದಿರ ನೋಡ್ಕೊಂಡು ಮಾಡಿದ್ದೀರಾ? ಇಲ್ಲ ಸರ್, ಪ್ರೊಡಕ್ಷನ್ ಪ್ಲಾನ್ ಅಲ್ಲಿ ಶರತ್ ಸರ್ದು ತುಂಬಾ ಎಕ್ಸಾಕ್ಟ್ ಪ್ಲಾನ್ಸ್ ಇತ್ತು. ಏನ್ ಶೂಟ್ ಮಾಡಬೇಕು, ಎಷ್ಟು ಬೇಕು ಅಷ್ಟು ನೀಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ. ಆ ಥರ ಅನ್ನೆಸೆಸರಿ ವೇಸ್ಟ್ ಮಾಡಿ. ಆಮೇಲೆ ಯಾವುದೇ ಡೈರೆಕ್ಟರ್ ಸುಮ್ಮನೆ ಪ್ರೊಡ್ಯೂಸರ್ ದುಡ್ಡು ಹಾಳು ಮಾಡಬೇಕು ಅಂತ ಮಾಡಲ್ಲ. ಅದು ಈಗ ನೀವು ಜ್ಯೂಸ್ ಕುಡಿತೀರಾ, ಅದು ವೇಸ್ಟ್ ಎಲ್ಲ ತೆಗೆದು ತುಂಬಾ ಪ್ಯೂರಿಟಿ ಇದನ್ನ ಎತ್ತಿ ನಿಮ್ಗೆ ಕೊಡ್ತಾರಲ್ಲ, ಆ ಥರ ಬೇರೆದೆಲ್ಲ ತೆಗೆದು ನೀಟಾಗಿ ಒಂದು ಎಕ್ಸಾಕ್ಟ್ ಏನು ಬೇಕು ಅದನ್ನ ಮಾತ್ರ. ನಾನು ಹೇಳಿ ನೀವೇ ನಿರ್ಮಾಪಕರಾಗಿರೋದ್ರೆ ಮತ್ತೆ ಪ್ಲಾನ್ ಮಾಡ್ಕೊಂಡು ಮಾಡೋದು. ಇಲ್ಲ, ಆ ಥರ ಏನು ಮಾಡಿಲ್ಲ. ಎಷ್ಟು ಬೇಕೋ ಅಷ್ಟು ನೀಟಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರೇ ಹಾಗೂ ಟೀಮ್ ವರ್ಕ್ ಅಂತ ತಮ್ಮನ್ನ ಸಿನಿಮಾ ಅಂತ ಅವ್ನಿಗೆ ಸಪೋರ್ಟ್ ಮಾಡಿ. ಡೈಲಿ ಮನೆ ಟಿಪ್ಸ್ ಕೊಡ್ತಾ ಇದ್ರಾ? ಶೂಟಿಂಗ್ ನೀವು ಹೋಗ್ತಾ ಇದ್ದೀರಾ ಡೈಲಿ? ಸಮಟೈಮ್ಸ್ ಹೋಗ್ತಾ ಇದೆ ಸರ್. ಮನೇಲಿ ಏನು ಟಿಪ್ಸ್ ಕೊಡ್ತಾ ಇದ್ರಾ ಅಂತ ಈಸಿನ ಕೇಳಿದಾಗ ಕೊಟ್ಟಿದ್ವಿ. ಉಪಯೋಗಕ್ಕೆ ಬಂದಿದ್ದೀವಿ ಅಲ್ಲೋ ಗೊತ್ತಿಲ್ಲ, ಕೊಟ್ಟಿದ್ದೀವಿ ಸಣ್ಣ. ಯಾಕಂದ್ರೆ ಮೊದಲನೇ ಕ್ರಿಟಿಕ್ಸ್ ಮನೇಲೇ ಇರುತ್ತಲ್ವಾ? ಮನೆಯಲ್ಲೇ ಮೊದಲನೇ ಕ್ರಿಟಿಕ್ಸ್ ಇರ್ತಾರಲ್ವಾ ಅಂತ. ಹೌದು ಎಸ್, ಅಷ್ಟೇನಾ? ತಮ್ಮ ಹೇಳಿದ್ರು ಚೂರು ಮಾತಾಡಂತ? ಇಲ್ಲ ಇಲ್ಲ ಓಕೆ, ಆಲ್ ದಿ ವೆರಿ ಬೆಸ್ಟ್. ಮಾತಾಡ್ಬಿಟ್ರೆ ಆಮೇಲೆ ಅವ್ರಿಗೆ ನೋಡಕ್ಕೆ ಏನೂ ಇರಲ್ಲ. ಸೊ ಅವ್ರು ನೋಡಿ ಮಾತಾಡ್ಲಿ ಅಂತ. ಓಕೆ, ಸಸ್ಪೆನ್ಸ್. ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗ್ಲಿ, ಇನ್ನಷ್ಟು ಸಿನಿಮಾಗಳು ಮಾಡೋ ರೀತಿ ಆಗ್ಲಿ ಅಂತ ಆಶಿಸ್ತೇನೆ. ಓಕೆ, ಶಿಲ್ಪಾ ಅವ್ರನ್ನ ಮಾತಾಡ್ಸೋಣ. ಇವರು ದೊಡ್ಡ ಮನ್ಸ ಸಿನಿಮಾ ಬಗ್ಗೆ ಏನ್ ಹೇಳ್ತೀವಿ? ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ ನಿಮ್ಮೆಲ್ಲರೂ ನೋಡಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ಬಂದಿದ್ದಕ್ಕೆ. ಸೊ ಆ್ಯಂಡ್ ನನ್ನ ಟೀಮ್, ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ನನ್ನ ಆಯ್ಕೆ ಮಾಡಿ ಅವಕಾಶ ಕೊಡೋದಕ್ಕೆ. ಕಾರ್ತಿಕ್ ಸರ್ ಮತ್ತೆ ಶರತ್ ಮ್ಯಾಮ್, ಥ್ಯಾಂಕ್ ಯು ಎಲ್ರಿಗೂ. ಆನಂದ್ ಸರ್, ಯಾರ್ಯಾರು ನಮ್ಮ ಮೇನ್ ಥಿಂಗ್ ಸುನಿಲ್ ಸರ್ ಇಲ್ಲಿಲ್ಲ ಅನ್ಕೊಂತೀನಿ, ಇವತ್ತು ಬಂದಿದ್ದಾರಾ? ಸುನಿಲ್ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಟೀಮ್ಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ದೊಡ್ಡ ಮನುಷ್ಯ ಬಗ್ಗೆ ಹೇಳಬೇಕು ಅಂದರೆ ನನ್ನ ಪಾತ್ರ ಕೆಲವು ನಿಮಿಷದಲ್ಲಿ ಬರುತ್ತೆ,
ಬಟ್ ತುಂಬ ಮಹತ್ವವಾಗಿದೆ. ಸೊ ನನಗದು ಖುಷಿ ಕೊಟ್ಟಿದೆ. ಪ್ರತಿ ಹೆಣ್ಣು ಎಲ್ಲ ಥರ ಮಾಡ್ತಾಳೆ, ಬಟ್ ಆ ಪಾತ್ರ ಆ ಸಮಯದಲ್ಲಿ ಹೇಗಿರ್ತಾಳೆ, ಹೇಗೆ ತೊಗೊತಾಳೆ ಅನ್ನೋದು ಈ ಸಿನಿಮಾದಲ್ಲಿ ನಾನು ಮಾಡಿದ್ದೀನಿ. ಸೊ ನನಗೆ ತುಂಬ ಖುಷಿ ಕೊಟ್ಟಿದೆ ಆ ಪಾತ್ರ. ಆ್ಯಂಡ್ ನನಗೆ ದೊಡ್ಡ ಮನುಷ್ಯ ಅನ್ನೋದು ನನ್ನ ಜೀವನದಲ್ಲಿ ತುಂಬ ದೊಡ್ಡದು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ನೀವೆಲ್ಲರೂ ಎಷ್ಟು ಬೆಂಬಲ ಕೊಟ್ಟಿದ್ರು ಸಿನಿಮಾ ರಿಲೀಸ್ ಆದಮೇಲೆ ಇದೇ ಬೆಂಬಲ ಪ್ರೋತ್ಸಾಹ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ಎವ್ರಿವನ್. ಧನ್ಯವಾದಗಳು ಶಿಲ್ಪಾ, ಆಲ್ ದಿ ವೆರಿ ಬೆಸ್ಟ್ ತಮಗೆ. ಥ್ಯಾಂಕ್ ಯು ಸೋ ಮಚ್. ಸುನೀಲ್ ಅವ್ರು ದಯಮಾಡಿ ವೇದಿಕೆಗೆ ಬನ್ನಿ. ಸುನೀಲ್ ಅವರು ನಟಿ ದೊಡ್ಡ ಮನುಷ್ಯರ ಬಗ್ಗೆ ಏನು ಹೇಳ್ತೀರಿ? ನನ್ನ ಹೆಸರು ರೇಷ್ಮಾ ಲಿಂಗರಾಜಪ್ಪ. ಶಿವಲಿಂಗಪ್ಪ ಅಲ್ಲ, ನಮ್ಮಪ್ಪ ಇಲ್ಲಿದ್ದಾರೆ. ಅಷ್ಟೊತ್ತಿಂದ ಎಲ್ಲರೂ ನನ್ನ ಹೆಸರು ತಪ್ಪಾಗೆ ಹೇಳ್ತಿದ್ದಾರೆ. ನನ್ನ ಹೆಸರು ರೇಷ್ಮಾ ಲಿಂಗರಾಜಪ್ಪ ಅಂತ. ದೊಡ್ಡ ಮನುಷ್ಯ ಸಿನಿಮಾ ನನಗೆ ಆ್ಯಕ್ಟಿಂಗಲ್ಲಿ ಮಾಡಿದ್ದು ಮೊದಲನೇ ಸಿನಿಮಾ. ಸೊ ಆ್ಯಕ್ಟಿಂಗ್ ಅಂತ ನಾನು ಇಲ್ಲಿ ಬಂದು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರೊಡ್ಯೂಸರ್ ಸರಿಗೆ, ಡೈರೆಕ್ಟರ್ ಸರಿಗೆ ಈ ಒಂದು ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ. ಯಾಕಂದರೆ ಎಷ್ಟೊಂದು ಸತಿ ಸಿನಿಮಾಗಳು ಕೇಳಿದಾಗ ಅಥವಾ ಹೇಳಿದಾಗ ಯೂಶಲಿ ಅಂದರೆ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಅಂದರೆ ಅಥವಾ ಲೀಡ್ ಕ್ಯಾರೆಕ್ಟರ್ ಅಂತ ಅಂದರೆ ಅಷ್ಟು ಆ್ಯಕ್ಟಿಂಗಿಗೆ ಸ್ಕೋಪ್ ಆಗಲಿ ಅಥವಾ ಅಷ್ಟು ಇರಲ್ಲ. ಅಂದರೆ ಒಂದು ಕೆಲವು ನಿಮಿಷದಲ್ಲಿ ಬಂದು ಹೋಗೋದು ಆ ಥರ ಇರುತ್ತೆ. ಬಟ್ ನನಗೆ ಲಕ್ಕಿ ಅನಿಸುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಹೇಳ್ತೀನಿ ಶರತ್ ಸರ್ಗೆ. ಬಿಕಾಸ್ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಹೆಚ್ಚು ಇದ್ದೀನಿ ಮತ್ತು ನನ್ನ ಪಾತ್ರಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಇದೆ ಮತ್ತು ಕ್ಯಾರೆಕ್ಟರಿಗೆ ಸ್ಕೋಪ್ ಇದೆ ಮತ್ತು ನನಗೆ ಅಳು ಇದೆ, ನಗು ಇದೆ. ಸೊ ಎಲ್ಲ ಥರ ಎಮೋಷನ್ಸ್ ನಾನು ಆ್ಯಕ್ಟ್ ಮಾಡಿ ತೋರಿಸೋದಕ್ಕೆ ಒಂದು ಆಪರ್ಚುನಿಟಿ ಬಿಗಿನಿಂಗ್ ಸ್ಟೇಜಲ್ಲೇ ನನಗೆ ಸಿಕ್ಕಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಆ್ಯಂಡ್ ಗ್ರೇಟ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರೇಷ್ಮಾ ಲಿಂಗರಾಜಪ್ಪ. ಓಕೆ ಅಂತ ಏನು ಹೇಳ್ಬೇಡಿ ಅಂತ ಹೇಳ್ಬಿಟ್ರು. ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದ ಕೊನೆಯ ಭಾಷಣಕಾರರಾಗಿ ಹುಲಿ ಕಾರ್ತಿಕ್ ಅವರೇ, ಹಾಡಲ್ಲಿ ತುಂಬಾ ಪವರ್ಫುಲ್ ಆಗಿ ಕಾಣಿಸ್ಕೊಂಡಿದ್ದೀರಿ. ಸಿನಿಮಾದಲ್ಲಿ ಹಾಗೆ ಪವರ್ಫುಲ್ ಕಾಮಿಡಿನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ತಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀವಿ? ಎಲ್ರಿಗೂ ನಮಸ್ಕಾರ. ಈ ಪಿಕ್ಚರಲ್ಲಿ ನಾನು ಹೀರೋ ಫ್ರೆಂಡ್ ಇನ್ನೊಬ್ಬ ಹೀರೋ ಆಗಿ ಮಾಡಿದ್ದೀನಿ. ಸೊ ನನ್ನನ್ನು ಇವ್ರು ಕಾಮಿಡಿಯನ್ನೇ ಅಂತಿದ್ದಾರೆ, ನಾನು ಹೀರೋ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ತಮಟೆ ಎಲ್ಲ ಹೊಡಿಸಿ ಇಲ್ಲ. ಶರತ್ ಸರ್ ಈ ಸಿನಿಮಾನ ಇವತ್ತು ನಗ್ತಾ ಇದ್ದಾರಲ್ಲ, ನಾನು ಈ ಮನುಷ್ಯನ ಬಗ್ಗೆ ತುಂಬ ನನಗೆ ಯಾಕೆ ಬರಬೇಕು ಅನಿಸ್ತು ಈ ಕಾರ್ಯಕ್ರಮಕ್ಕೆ ಅನ್ನೋಕ್ಕೆ ಹೇಳ್ತೀನಿ. ಇವ್ರು ನಾನು ಸೆಟ್ಟಲ್ಲಿ ನಕ್ಕಿದೆ ನೋಡಿಲ್ಲ, ಪ್ರತಿದಿನ ಹತ್ಕೊಂಡೇ ಇರೋರು. ಅಂದರೆ ಪ್ರತಿದಿನ ಇಡೀ ಸೆಟಪ್ ಬರೋಕ್ಕಿಂತ ಮುಂಚೆ ಅಲ್ಲಿ ಕಸ ಹೊಡೆದವ್ರು ಇವರೇ, ಅದನ್ನ ರೆಡಿ ಮಾಡಿಟ್ಟವ್ರು ಇವರೇ. ರಾತ್ರಿ 12 ಗಂಟೆ 1 ಗಂಟೆಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾ ಇದ್ರು, ಹಿಂಗಿದೆ ಪರಿಸ್ಥಿತಿ ಅಂತ. ಅದೇನೋ ಹೇಳ್ತಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ, ಅದೆಲ್ಲ ನಿಂತು ಹೊಡೋದೆ. ಈಗ ಮೊಸರು ತೋರಿಸ್ಕೊಂಡು ಹೊರಟೋಗ್ಬಿಡ್ತಾರೆ. ಕಷ್ಟಪಟ್ಟವ್ರಿಗೆ ಇವತ್ತು ನಾನು ತುಂಬ ಸಿನಿಮಾ ನೋಡಿದ್ದೀನಿ ಇತ್ತಿತ್ತಲಾಗಿ, ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದವು. ಸೊ ನೀವು ಇಲ್ಲಿ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ರು ಆಗಲ್ಲ, ಎಮೋಷ್ನಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರು ಆಗಲ್ಲ, ಫೈಟ್ ಇಟ್ಕೊಂಡು ಮಾಡಿದ್ರು ಆಗಲ್ಲ. ಬೇರೆ ಭಾಷೆ ಸಿನಿಮಾಗಳು ಹಂಗಿದೆ ಹಿಂಗಿದೆ ಅಂತೀವಿ, ನಮ್ಮ ಭಾಷೆ ಸಿನಿಮಾನ ನಾವು ಟ್ರೈ ಕೂಡ ಮಾಡಲ್ಲ. ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ ಏನು ಕಂಟೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಯಾವುದೋ 4 ಜನ ಇದನ್ನ ಹಾಳು ಮಾಡೋಕ್ಕಂತಾನೆ ಒಂದಿಷ್ಟು ಜನ ಇದ್ದಾರೆ, ಅವ್ರಿಗೆ ಮುಖಗಳೇ ಇರಲ್ಲ, ಡಿಪಿನೇ ಇರಲ್ಲ, ಒಂದು ಫಾಲೋವರು ಒಂದು ಪೋಸ್ಟು ಇರಲ್ಲ. ಅಂಥವ್ರು ಒಂದು 4 ಜನ ಬಂದ್ಕೊಂಡು ಈ ವರ್ಷ ಪೂರ್ತಿ ಕಷ್ಟಪಟ್ಟವ್ರು ಇರ್ತಾರೆ. ಒಂದು ಸಿನಿಮಾ ದುಡ್ಡಿದ್ರು ಕೂಡಲೇ ಆಗಲ್ಲ. ಒಂದು ಸಿನಿಮಾಕ್ಕೆ ಒಂದು ಶ್ರಮ ಬೇಕು, ಭಕ್ತಿ ಬೇಕು, ಸ್ಕ್ರಿಪ್ಟ್ ಬೇಕು, ತುಂಬ ಅದಕ್ಕೆ ತಪಸ್ಸು ಮಾಡಬೇಕು. ಇದು ನಾನು ಹೊಸದಾಗಿ ಹೇಳಬೇಕಾಗಿಲ್ಲ. ನಮ್ಮನ್ನು ಆಳಿ ತುಂಬ ಎಲ್ಲ ಸಾಧಿಸಿ ಇಲ್ಲಿ ಸಕ್ಸಸ್ ಕೊಟ್ಟು ಹೋಗಿದ್ದಾರೆ. ಸೊ ಇದನ್ನ ಯಾವುದೋ ಕಮೆಂಟ್ ಓದ್ಬಿಟ್ಟು ಅಥವಾ ಯಾವುದೋ ಸಣ್ಣ ಪುಟ್ಟ ರಿವ್ಯೂ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡೋದಲ್ಲ. ನಮ್ಮ ಬದುಕನ್ನು ನಾವೇ ನಮ್ಮ ಕೈಯಲ್ಲಿಟ್ಟು ಡಿಸೈಡ್ ಮಾಡ್ತೀವಲ್ಲ, ಸಿನಿಮಾ ಕೂಡ ಅಷ್ಟೇ. ಈ ಸಿನಿಮಾದಿಂದ ನೀವು ತೆರೆ ಮೇಲೆ ಕಾಣೋ ಒಂದು 25 ಜನ ಆರ್ಟಿಸ್ಟ್ ಅಷ್ಟೇ ಬದುಕ್ತಾ ಇದ್ದಾರೆ ಅನ್ನೋದು ಸುಳ್ಳು. ಇವತ್ತು ಪ್ರೆಸ್ ಮೀಟ್ ಆಗ್ತಾ ಇದೆ, ಅದು ಕೂಡ ಸಿನಿಮಾಯಿಂದಾನೆ. ಆ ಸಿನಿಮಾಕ್ಕೆ ಊಟ ಬರ್ತದೆ, ಆ ಊಟಕ್ಕೆ ಅಕ್ಕಿ ಬೆಳೀತಾನಲ್ಲ ರೈತ, ಅವ್ರಿಗೆ ಕೂಡ ಸಿನಿಮಾದವ್ರಿಗೆ ಕನೆಕ್ಷನ್ ಇದೆ. ಅಷ್ಟೆಲ್ಲ ಕನೆಕ್ಷನ್ ಇದೆ. ಇದರಿಂದ ಸಿನಿಮಾ ಗೆದ್ರು ಕೂಡಲೇ ಹುಲಿ ಕಾರ್ತಿಕ್ ಅಥವಾ ಶರತ್ ಮಾತ್ರ ಬದುಕಲ್ಲ, ಇದರಿಂದ ನಾವೆಲ್ಲರೂ ಬದುಕ್ತೀವಿ. ಇದಕ್ಕೆ ಯಾರೋ 4 ಜನ ಈ ಅಕ್ಕಿಲಿ ಹುಳ ಇದ್ದಂಗೆ ತಂದು ಬಿಟ್ಬಿಡ್ತಾರೆ. ಅದೆಲ್ಲ ಅಕ್ಕಿ ಮೂಟೆ, ಭತ್ತದ ಮೂಟೆ ಎಲ್ಲ ತಿಂದು ಹಾಳು ಮಾಡಿಬಿಟ್ಟಿದೆ. ಇವತ್ತು ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದ್ದಾವೆ, ನಮ್ಗೆ ಎಷ್ಟು ಸಿನಿಮಾ ಗೆಲ್ತಾ ಇದ್ದಾವೆ, ಯಾರೂ ಅಲ್ಲ. ಇದು ಯಾವುದೋ 4 ಹುಳ ಸೇರ್ಕೊಂಡು ಇದು ಮಾಡುತ್ತಲ್ಲ, ಅಷ್ಟೇ ಪ್ರಾಬ್ಲಮ್. ಯಾಕೆ ಹೇಳಿದೆ ಅಂದರೆ
ಇವ್ರು ಕಷ್ಟಪಟ್ಟಿರೋದು, ಇವ್ರು ಹತ್ತಿರೋದು, ಇವರು ಆ ಫೀಲ್ಡಲ್ಲಿ ಒಬ್ಬ ಹೀರೋ ಆಗಿ ಅಲ್ಲಿ ಯಾವುದೋ ಮಣ್ಣು ಬಾರಿಸ್ತಾರೆ. ಆ ಮಣ್ಣು ತಪ್ಪಲ್ಲ ನಾನು ಹೇಳೋದು. ಅಂದರೆ ನಮ್ಮಲ್ಲಿ ಹೀರೋ ಅಂದರೆ ಹೀಗೆ ಬಂದು ಆ್ಯಕ್ಟಿಂಗ್ ಮಾಡಿ ಅವರಿಗೆ ಸಾವಿರಾರು ಜವಾಬ್ದಾರಿ ಇರುತ್ತೆ, ತೆರೆ ಮೇಲೆ ಮೆಚ್ಚಬೇಕಾಗಿದ್ದೇ ಇರುತ್ತೆ. ಆ ಮೆಚ್ಚೋ ಕೆಲಸ ಮಾಡೋದು ಬಿಟ್ಟು ಇವರಲ್ಲಿ ನೀರು ಹಾಕ್ಕೊಂಡು ಮಜ್ಜಿಗೆ ಹಾಕ್ಕೊಂಡು ಸರ್ ನಾನು ಹೇಳ್ತಾ ಇದ್ದೆ ಸರ್ ಪಾತ್ರದಲ್ಲಿ ಇರಬೇಕು, ಇಲ್ಲ ಸರ್ ಇದನ್ನೆಲ್ಲ ಮಾಡಲೇಬೇಕು, ಎಲ್ಲ ಜವಾಬ್ದಾರಿ ಇದೆ, ನಂಬಿಕೆ ಅಂತ ಇದ್ರಲ್ಲ, ಆ ಇಷ್ಟು ದಿನ ಆ ನಂಬಿಕೆಯಲ್ಲಿ ಕೆಲಸ ಮಾಡೋದ್ರಲ್ಲ, ಆ ನಂಬಿಕೆ ಇಟ್ಕೊಂಡು ಇಲ್ಲಿ ತನಕ ಏನೇನೋ ಆಯಿತು ಇವರ ಈ ಸಿನಿಮಾ ಜರ್ನಿಲಿ ತುಂಬ ಆಗಿದೆ. ಅದನ್ನೆಲ್ಲ ತಡ್ಕೊಂಡು ಇಲ್ಲ ನಾನು ಕನ್ನಡಿಗರಿಗೋಸ್ಕರ ಸಿನಿಮಾ ಮಾಡಿದ್ದೀನಿ, ಅವ್ರನ್ನ ರಂಜಿಸ್ಬೇಕು, ಅವ್ರಿಗೆ ಬೇರೆ ಕೆಲಸಗಳು ಮಾಡ್ಬೋದು, ಇಲ್ಲ ಇದರಿಂದ ಏನೋ ಮಾಡಬೇಕು ಅಂತ ಮಾಡಿದಾರಲ್ಲ ಅದಕ್ಕೆ ನಮ್ಮೆಲ್ಲರೂ ಚಪ್ಪಾಳೆ ಇರಬೇಕು. ಪ್ರಯತ್ನಕ್ಕೆ ಚಪ್ಪಾಳೆನೆ, ಪ್ರಯತ್ನ ಮಾಡ್ತಾನೆ ಇರಬೇಕು. ಆ ಸೋಲು ಗೆಲುವು ಬರ್ತಾನೆ ಇರ್ತವೆ, ಮಾಡಿದ ತಕ್ಷಣ ಗೆಲ್ಲೇಬೇಕು ಅಂತ ಇಲ್ಲ, ಜನರ ನಿರ್ಧಾರನೇ ಅಲ್ಟಿಮೇಟು. ಆದರೆ ಜನ ಏನೋ ಒಂದು ಮಾಡಿದನ್ನ ಹಿಂಗೆ ನೋಡಿದ್ರು ಸಾಕು, ಜಾಸ್ತಿ ಏನು ಬೇಡ, ಹಿಂಗೆ ನೋಡಿದ್ರು ಸ್ಟಾರ್ ಆಗಿಬಿಡ್ತಾರೆ. ಯಾರ್ಯಾರೋ ಸುಮ್ಮನೆ ಏನೇನೋ ಮಾಡಿದವರಿಗೆ ಯಾವ್ದ್ಯಾವ್ದೋ ವಿಷಯಗಳಿಗೆ ಸ್ಟಾರ್ ಮಾಡಿದ್ದೀರಾ, ಹಗಲು ರಾತ್ರಿ ಕಷ್ಟ ಬರೆಯೋ ಕೆಲಸಗಾರನ್ನ ಸ್ಟಾರ್ ಮಾಡಿ. ಸೊ ನಮ್ಗೆಲ್ರಿಗೂ ಇನ್ನೂ ಜಾಸ್ತಿ ಊಟ ಸಿಗುತ್ತೆ. ಯಾಕಂದರೆ ನಾವೇ ಇನ್ನೇನೋ ಇದಾಗ್ತಾ ಹೋದರೆ ನಮಗೆ ಊಟಕ್ಕೆ ಕಷ್ಟ, ನಾವು ರೇಷನ್ ಉಳಿಸೋ ಸುತ್ಕೊಂಡ್ವಿ, ನಮ್ಮ ಊಟಕ್ಕೆ ನಮ್ಗೆ ಕಷ್ಟ ಆಗ್ಬಿಡುತ್ತದೆ. ಸಿನಿಮಾಗಳು ಗೆಲ್ಲಬೇಕು, ಒಳ್ಳೊಳ್ಳೆ ಕಂಟೆಂಟ್ಗಳು ನಮ್ಮ ಕನ್ನಡದಲ್ಲೂ ತುಂಬ ಒಳ್ಳೆ ಬರುತ್ತೆ. ನಾವೇನು ಮಾಡಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ, ತೆಲುಗು ತಮಿಳು ಹಿಂದಿ ಇವ್ರು ಮಾತ್ರ ಚೆನ್ನಾಗಿ ಮಾಡ್ತಾರೆ, ನಮ್ಮವ್ರಿಗೂ ಹಂಗೆ ಮಾಡ್ತಾರೆ. ನಮ್ಮವ್ರಿಗೂ ತಾಕತ್ತೈತೆ, ನಮ್ಮವ್ರದ್ದು ಒಂದೊಂದು ಸಿನಿಮಾ ನೋಡಿ ಹೆಂಗೈತೆ. ಈಗ ರೀಸೆಂಟಾಗಿ ರಿಲೀಸ್ ಆದ ಸಿನಿಮಾಗಳು ನೋಡಿ, ಅಥವಾ ನಾವೇ ಹೇಳ್ತೀವಿ ಇನ್ನೊಂದು ದಿವಸ ಅಯ್ಯೋ ಈ ಸಿನಿಮಾ ಯಾಕೆ ಸೋತ್ಬಿಡ್ತು, ಭಾಳ ಚೆನ್ನಾಗಿತ್ತಲ್ಲ, ನಾವೇ ಅವತ್ತು ಟ್ರೈ ಮಾಡಿರಲ್ಲ. ಒಂದು ಟ್ರೈ ಮಾಡಿ, ನಮ್ಮ ರಿಕ್ವೆಸ್ಟು. ಯಾಕಂದರೆ ಎಲ್ಲವೂ ನಾವು ಮಾಡೋದೇ ಜನರನ್ನ ರಂಜಿಸೋಕ್ಕೆ, ಜನರನ್ನ ಖುಷಿ ಪಡಿಸೋಕ್ಕೆ. ಹೌದು, ನಮ್ಮ ಹೊಟ್ಟೆ ಪಾಡಲು ನಡೀತದೆ, ನಾವು ಕಲ್ತಿದ್ದು ಕಲೆನೇ, ನಮಗೂ ದುಡ್ಡು ಸಿಗುತ್ತೆ, ನಿಮ್ಗೆ ದುಡ್ಡು ಸಿಗುತ್ತೆ ಮಾಡ್ತೀಯ. ಹೌದು, ನನಗೆ ಇದು ಬಿಟ್ಟರೆ ಬೇರೆ ಕೆಲಸ ಇಲ್ವಲ್ಲ, ಜನರನ್ನ ರಂಜಿಸೋದೇ ಇದು ಕೆಲಸ. ಸೊ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನನಗೆ ಹೇಳಬೇಕು ಅನಿಸ್ತು, ಅದಕ್ಕೆ ಹೇಳಿದೆ. ಯಾಕಂದರೆ ಇಡೀ ಸೆಟ್ಟಲ್ಲಿ ಆ ಪಾಂಡಿಚೇರಿಗೆ ಬಂದು ನಾನು ಕರ್ಕೊಂಡು ಹೋಗಲ್ಲ, ಅದು ಬಿಟ್ಟರೆ ಪ್ರತಿದಿನನೂ ಇವ್ರ ಜೊತೆ ಇರ್ತಿದೆ. ಎಲ್ಲ ಇಡೀ ಸಿನಿಮಾ ಇರ್ತೀರ ಪಾಂಡಿಚೇರಿಗೆ ಬಿಟ್ಟೋಗಿದ್ದೀರ ಸರ್. ಅಹಮದಾಬಾದ್ ಸರ್, ಈಗ ಹೆಸರು ಗೊತ್ತಿಲ್ಲ ನೋಡಿ ಸರ್, ಹೇಳೂ ಇಲ್ಲ ಶೂಟಿಂಗ್. ಮಲೆನಾಡಲ್ಲ, ಬೆಂಗಳೂರಿಗೆ ಹೆಚ್ಚು. ಸೊ ಆಮೇಲೆ ಮೇಡಮ್ ಇದು ಸಿನಿಮಾ ಕೇಳೋದಲ್ಲ, ಒಬ್ರು ಆಟೋ ಡ್ರೈವರ್ ಇದ್ರಲ್ಲಿ ಏನು ಸ್ಪೆಷಲ್ ಇಲ್ಲ ಅಂತ. ಒಬ್ಬೊಬ್ಬ ಆಟೋ ಡ್ರೈವರಿಗೂ ಒಂದೊಂದು ಜೀವನದ ಒಂದೊಂದು ಕತೆ ಇದೆ. ಇದರಲ್ಲಿ ಯಾವುದೋ ಒಬ್ಬ ಆಟೋ ಡ್ರೈವರ್ ಜೀವನದ ಕತೆ. ದೊಡ್ಡ ಮನ್ಸ ಅಂದ್ರೂ ಕೊಡ್ಲೆ, ದುಡ್ಡು ಇದ್ರೆ ದೊಡ್ಡ ಮನ್ಸ ಅಲ್ಲ, ಬುಡ ನೀನ್ ದೊಡ್ಡ ಮನ್ಸ, ದೊಡ್ಡ ಮನ್ಸ, ಈ ತರ ಈ ಸುಮಾರು ಅರ್ಥಗಳಿದೆ. ಈ ಒಂದು ಅರ್ಥ ಈ ದೊಡ್ಡ ಮನ್ಸನ್ ಕೊಡ್ತಾರೆ. ದೊಡ್ಡ ಮನ್ಸ ಅಂದ್ರೇನೆ ದುಡ್ಡು ಅಂತ ಅಲ್ಲ, ಬೇರೆ ಪ್ರೀತಿಯಿಂದ ದೊಡ್ಡ ಮನುಷ್ಯನೋ ಅಥವಾ ವ್ಯವಹಾರದಲ್ಲಿ ದೊಡ್ಡ ಮನುಷ್ಯನೋ, ಈ ಥರದ್ದು ಒಂದಿಷ್ಟು ಒಬ್ಬ ನಾಯಕನಿಗೆ ಏನು ಬೇಕೋ ಆ ಎಲಿಮೆಂಟ್ ಇದೆ. ಸೊ 100% ಎಂಟರ್ಟೈನ್ಮೆಂಟ್ ಇದೆ ನಮ್ಮ ಸಿನಿಮಾದಲ್ಲಿ, ಅಷ್ಟು ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಹುಲಿ ಗರ್ಜಿಸ್ಬಿಟ್ಟಿದೆ, ಒಬ್ರು ಕೆಟ್ಟೆಲ್ಲ ನೋಡ್ತಿದ್ದಾರೆ. ಇಲ್ಲ, ಇದು ಸತ್ಯ. ನಾವೆಲ್ಲರೂ ಇದರಿಂದನೇ ತಿಂತಾ ಇದ್ದೀವಿ. ಇದು ಹುಳ ಬಿದ್ದಾಗ ನಾವು ಅದಕ್ಕೇನೋ ಔಷಧಿ ಮಾಡ್ಬೇಕಾಗ ತಲೆ ಕೆಡಿಸ್ಕೊಂಡ್ಬಿಡೋದು. ಅವಕ್ಕೆಲ್ಲ ಇಂಥವೆಲ್ಲ ಸಾವಿರ ಹುಳಗಳನ್ನ ಇಂಡಸ್ಟ್ರಿಯಲ್ಲಿ ಕೆಲವರು ಹುಳಗಳೇ ಬೆಳೆಸ್ತಾ ಇರೋದು. ಏನ್ ಮಾಡಕ್ಕಾಗಲ್ಲ ಸರ್. ನಾವು ಅದಕ್ಕೇನು ಗೊತ್ತಾ, ನಾನಂತೂ ಏನ್ ಮಾಡ್ತೀನಿ ಗೊತ್ತಾ, ಈ ಕಮೆಂಟ್ಗಳಿಗೆಲ್ಲ ತಲೆನೇ ಕೆಡಿಸ್ಕೊಬಿಡ ಸರ್. ಕಮೆಂಟ್ ಮಾಡಿದವ್ರು ನೀವು ಅವ್ರ ಲೈಫ್ ಸ್ಟೋರಿ ತೆಗೆದು ನೋಡಿ, ಅವನ ಅಪ್ಪ ಅಮ್ಮಗೆ ಊಟ ಹಾಕ್ತಾರಲ್ಲ, ಅವ ನಂಗೆ ಬುದ್ಧಿ ಹೇಳ್ತಾನೆ, ನೀನು ಅದು ಮಾಡು ಇದು ಮಾಡು ಅಂತ. ಅವ ಮೊಬೈಲ್ ತಗೊಂಡಿರ್ತಾನಲ್ಲ, ಆ ಮೊಬೈಲ್ ಕೂಡ ಅವನ ಅಪ್ಪನ ದುಡ್ಡಲ್ಲಿ ತಗೊಂಡಿರ್ತಾನೆ. ಅಂಥವ್ರೆ ಕಮೆಂಟ್ ಮಾಡೋದು. ಯಾರು ಕೆಟ್ಟ ಕಮೆಂಟ್ ಮಾಡಿದ್ರೆ ನೀವು ನೋಡಿ, ನಮ್ಗೆ ನಾವು ಯಾರಿಗೆ ಕೆಟ್ಟದ್ದು ಬಯಸ್ತೀವಿ? ನಮ್ಗಿಂತ ಚೂರು ಮುಂದೆ ಹೋದ್ರೆ, ನಮ್ಗಿಂತ ಚೂರು ಚೆನ್ನಾಗಿದ್ರೆ ನಾವು ಕೆಟ್ಟದ್ದು ಬಯಸ್ತೀವಿ. ಈ ಕೆಟ್ಟ ಕಮೆಂಟ್ ಹಾಕೋರು ಹಂಗೆ, ಅವನಕ್ಕಿಂತ ನೋಡೋ ಚೂರು ಮುಂದೆ ಹೋದ್ರೆ, ಅವ್ನು ಇಷ್ಟಪಡೋರ್ಗಿಂತ ಒಂದು ಚೂರು ಮುಂದೆ ಹೋದ್ರೆ ನಮಗೆ ಕೆಟ್ಟ ಕಮೆಂಟ್ ಬರ್ತವೆ. ಅಯ್ಯೋ ಕಮೆಂಟ್ ಹಾಕೋದು ಸಾರ್, ಅವ್ರು ಕೆಟ್ಟ ಕಮೆಂಟಿಗೆಲ್ಲ ನಮ್ಮ ಮನೆಯಲ್ಲ ಅನ್ನಕ್ಕೆ ವಿಷ ಬೀಳುತ್ತಾ? ಮಾಡ್ತಾ ಇರ್ತಾರೆ. ಕೆಲಸ ಮಾಡಬೇಕು. ನಮ್ಮ ಕೆಲಸ ಯಾವತ್ತೂ ಕೆಟ್ಟದಾಗ ಕಾಣಿಸ್ಬಾರ್ದು. ನಾನು ನಿಂತ್ಕೊಂಡು ಎದೆ ತೊಟ್ಕೊಂಡು ಹೇಳಂಗಿರ್ಬೇಕು, ಅದು ಏನು ಮಾತಾಡ್ತೀಯ ಮಾತಾಡೋ, ನಾನು ಮಾತಾಡ್ತೀನಿ ಅಂತ. ನಮ್ಮ ಕೆಲಸ ಕರೆಕ್ಟ್ ಇದೆ, ನಮ್ಮ ಕೆಲಸದ ಮೇಲೆ ನಮ್ಗೆ ಹೆಮ್ಮೆ ಇದೆ. ನಾವು ಯಾರು ಕೆಟ್ಟದ್ದು ಮಾತಾಡೋ ತಲೆ ಕೆಡಿಸ್ಕೊಳ್ಳೋ. 100 ಕಮೆಂಟ್ ಬಂದರೆ 99 ಕಮೆಂಟ್ ಕೆಟ್ಟದಿರೋದು, ಇನ್ನು 90 ಕಮೆಂಟು ನಮ್ಗೆ ಸೂಪರ್ ಆಗೇ ಇರುತ್ತೆ. ನಾವು ಅವ್ರಿಗೆ ಕೆಲಸ ಮಾಡೋಣ. ಇದು ಯಾವುದೋ DP ಇಲ್ದಿದ್ದವು, ಅವಕ್ಕೆ ಮುಖ ಇಲ್ದಿದ್ದವು, ಒಂದೆರಡು ಫಾಲೋವರ್ಸ್ ಇಲ್ದಿದ್ದವು, ಅವಕ್ಕೆ ಹೆಸರು ಇಲ್ದಿದ್ದವು, ಇವಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಡಿಪ್ರೆಷನ್ಗೆ ಹೋದ್ರೆ ನಾವು ಬದುಕೋಕ್ಕಾಗಲ್ಲ. ನಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ಎಷ್ಟು ಚಂದ ಹಾರ್ಟ್ ಕಳಿಸ್ತಾರೆ, ಸ್ಮೈಲ್ ಕಳಿಸ್ತಾರೆ. ಸಾರ್ ನೀವು ಅಂದರೆ ಇಷ್ಟ ಸರ್, ಯಾವ ಸಿನಿಮಾ ಇವ್ರಿಗೆ ಕೆಲಸ ಮಾಡಬೇಕು. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಿಡೋದು. ಸೊ ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ ಇವಾಗ, ಅದನ್ನ ನೋಡಲೇಬಾರ್ದು ಅಂತ. ಸೊ ನಮ್ದು ಇಷ್ಟೇ ರಿಕ್ವೆಸ್ಟು,
ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಇವರೇ ನನ್ನ ಹತ್ರ ಹೇಳಿಸ್ತಾ ಇಲ್ಲ, ಹಂಗೆಲ್ಲ ಹೇಳಿಸಿದ್ರು ನಾನು ಹೇಳಲ್ಲ. ಅವ್ರಿಗೆ ನಾವು ಪ್ರಶ್ನೆಗಳು ಕೇಳೋದು ಅದನ್ನೇ ಸಿನಿಮಾ ಬಗ್ಗೆ ಹೇಳಿ ಅಂದ್ರೆ ಸರ್, ಏನ್ ಗೊತ್ತಾ? ನೀವು ಬರೀ ಅದಕ್ಕೆ ಪ್ರಶ್ನೆ ಕೇಳೋದು ನೀವು. ಅದೇ ಪ್ರಶ್ನೆ ಕೇಳಿದಾಗ ಅವರಿಗೆ ಪಾಪ ಹೊಸ್ತಲ್ವಾ, ಅವ್ರಿಗೆ ಭಯ ಆಯ್ತದೆ. ಸಿನಿಮಾ ಬಗ್ಗೆ ಹೇಳಿ ಅಂದ್ರೆ ಸಿನಿಮಾ ಹೆಂಗ್ ಮಾಡ್ರಿ ಏನು ಅದೆಲ್ಲ ಹೇಳಿ ಅಂತ ಹೇಳೋದು. ನೀವು ಅದನ್ನ ಹೇಳಲ್ಲ, ಈಗ ಆಯ್ತು ಬಿಡಿ. ಇಲ್ಲ ನಾನು ಹೇಳಲ್ಲ ಸರ್, ಪ್ರತಿಯೊಬ್ಬರು ಕಷ್ಟಪಡಲೇಬೇಕು ಅವ್ರವ್ರ ಕೆಲಸದಲ್ಲಿ. ಕಾರ್ತಿಕ್ ಸರ್ ಇಷ್ಟೊತ್ತರೆಗೂ ಪಾಸಿಟಿವ್ ಆಗಿ ಹೇಳಿದ್ದಾರೆ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಗೊತ್ತಿಲ್ಲ, ಫಸ್ಟ್ ಟೈಮು ಇಷ್ಟು ದೊಡ್ಡ ವೇದಿಕೆ ಮುಂದೆ ಕೂತ್ಕೊಂಡು ಈ ರೀತಿ ಮಾತಾಡಿದ್ದು. ಬಟ್ ನನ್ನ ಅನಿಸಿಕೆ ಏನಂತಂದ್ರೆ ಸರ್, ಮಾಡೋ ಕೆಲಸದಲ್ಲಿ ಕಷ್ಟನ ಸುಖನ ನಮ್ಮ ಕೆಲಸ ಮಾಡೇ ಮಾಡ್ತೀವಿ ನಾವು. ಸೊ ಅದರಲ್ಲಿ ಈಗ ಗೊತ್ತಿಲ್ಲ, ಓದ್ಬೇಕಾದ್ರೆ ಮಕ್ಳಿಗೆ ಕಷ್ಟ ಇರ್ತದೆ, ಅಥವಾ ಕೆಲಸ ಮಾಡ್ಬೇಕಾದ್ರೆ ಒಬ್ಬ ಕೂಲಿವರೆಗೂ ಮೂಟೆ ಹೊರಬೇಕು ಅಂದ್ರೆ ಅದು ಕಷ್ಟನೇ. ಸೊ ನನ್ನ ಕೆಲಸನ ಅದು ಕಷ್ಟ ಅಂತ ಅನ್ಕೊಳ್ಳಿಲ್ಲ, ನನ್ನ ಶ್ರಮ ನಾನು ಮಾಡಲೇಬೇಕು. ನಾನು ಈ ಒಂದು ಕ್ಷೇತ್ರನ ಇದು ನಮ್ಮ ವೇದಿಕೆ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಇದರಲ್ಲಿ ನಾವೇ ಕೇಳಿ ಪಡೆದ ವರ, ನಮಗೆ ಬೇಕು ಅಂತ ನಾವು ಬಂದಿದ್ದೀವಿ ಅಂತಂದ್ರೆ ಕಷ್ಟನೋ ಸುಖ ಅಂತಾನೆ ಭಾವಿಸಿ ಕೆಲಸ ಮಾಡ್ತಾ ಹೋಗ್ತಾ ಇದೀವಿ. ಆಗಿದೆ, ಇಲ್ಲಿವರೆಗೂ ಆಗಿದೆ. ಭಗವಂತ ಇನ್ ಮುಂದೆ ಬಾಬಾ ಎಲ್ಲಿ ತನಕ ಕರ್ಕೊಂಡು ಹೋಗ್ತಾರೆ ಅಲ್ಲಿ ತನಕ ಹೋಗೋದಕ್ಕೆ ನಾವು ರೆಡಿ ಇದೀವಿ. ಒಂದ್ ನಿಮಿಷ ಸರ್, ನೀವೆಲ್ಲ ಎದ್ಬಿಡಕ್ಕಿಂತ ಮುಂಚೆ ಜಾಗ್ವಾರ್ ಸಣ್ಣಪ್ಪ ಅವರು, ಅಲ್ಟಿಮೇಟ್ ಶಿವು ಅವರು, ಕಂಬಿ ರಾಜು ಸರ್ ದಯಮಾಡಿ ಅಲ್ಟಿಮೇಟ್ ಶಿವ ಕ್ವೈಟ್ ವಿಡಿಯೋ ಮಾಡ್ತೀರಾ? ಓಕೆ ಮಾಸ್ಟರ್ ಕೊರಿಯೋಗ್ರಾಫರ್ ಕಂಬಿ ರಾಜು ಸರ್ ಮಧ್ಯ ಬನ್ನಿ ಸರ್. ಹಾ, ಅಲ್ಟಿಮೇಟ್ ಶಿವ ಸರ್ ಮಾತಾಡಲ್ವಾ? ಓಕೆ ಇರಿ. ಜಾಗ್ವಾರ್ ಸಣ್ಣಪ್ಪ ಸರ್. ಶಿವರೇ ಸರ್, ಎಲ್ರಿಗೂ ಗುಡ್ ಈವ್ನಿಂಗ್ ಸರ್. ಪತ್ರಕರ್ತರಿಗೂ ಮೀಡಿಯಾದವ್ರಿಗೆ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ಪಿಕ್ಚರ್ ಅದ್ದೂರಿಯಾಗಿ ಬರೋಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್, ವೇದಿಕೆ ಸರ್, ಆಮೇಲೆ ನಮ್ಮ ದೊಡ್ಡ ಮನುಷ್ಯ ನಾಯಕ ನಟ ನಮ್ಮ ಶರತ್ ಸರ್. ಯಾಕೆ ಸರ್ ಅಂದರೆ ಇದಕ್ಕಿಂತ ಬಿಫೋರ್ ಒಂದು ಪಿಕ್ಚರ್ ಮಾಡಿದ್ವಿ, ಅದು ಕಾರಣಾಂತರ ನಿಂತೋಯ್ತು. ಒಂದು ಮಶಾಣದಲ್ಲಿ ಮಾಡಿದ್ವಿ ಚಾಮರಾಜಪೇಟೆಯಲ್ಲಿ. ತುಂಬ ಕಷ್ಟ ಬಿದ್ದರು ಆ ಪಿಕ್ಚರ್ಗೆ. ಆ ಫೈಟಿಗೆ ಒರಿಜಿನಲ್ ಮೂಳೆಲ್ಲ ತೆಗೆದುಬಿಟ್ಟು ನಾವು ಫೈಟ್ ಮಾಡಿದ್ವಿ ಅದರಲ್ಲಿ. ಅದೇನೋ ಕಾರಣಾಂತರ ಅವರಿಗೆ ಅದೃಷ್ಟ ಏನೋ ಒಂದು ಸ್ವಲ್ಪ ಅದಕ್ಕೆ ನೀವು ಚೆನ್ನಾಗಿದೆ ಅಂತ ಈಗ ಈ ಪಿಕ್ಚರ್ನ ಅವ್ರು ಕೈ ಹಿಡಿದು ದೊಡ್ಡ ಮನುಷ್ಯ ಅಂತ. ಇದು ಕ್ಲೈಮ್ಯಾಕ್ಸ್ ಫೈಟ್ ನನಗೊಂದು ಚಾಲೆಂಜ್ ಆಗಿ ಕೊಟ್ಟರು. ನನಗೇನು ಅವ್ರನ್ನ ಹೊಗಳ್ಬೇಕಂತೇನಿಲ್ಲ, ನನಗೆ ಅವ್ರು ದರ್ಶನ್ ಸರ್ ಅಭಿಮಾನಿ ಆಗಿ ನಾವು ಪುನೀತ್ ಸರ್ಕಿನ ಫೈಟ್ ಚೆನ್ನಾಗಿ ಮಾಡಿದ್ರು. ಈ ಫೈಟ್ ಪಿಕ್ಚರ್ ರಿಲೀಸ್ ಆದಮೇಲೆ ನೀವು ನೋಡಿ ಆ್ಯಕ್ಷನ್ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಹೆಂಗಿದೆ, ನಮ್ಮ ಪುನೀತ್ ಸರ್ಕಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ರೋಪ್ ಶಾಟ್ ಎಷ್ಟು ಒಂಚೂರು ನಾವು ಕಡಿಮೆ ಮಾಡಬೇಕಾಗಿತ್ತು, ಅದಕ್ಕಿಂತ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದಾರೆ ರಿಯಲ್ ಆಗಿ ಆಕ್ಷನು. ನಮ್ಮ ಪುನೀತ್ ಸರ್ ನೋಡ್ದಂಗೆ ಆಯಿತು. ಖಂಡಿತ ಸರ್, ಈ ಪಿಕ್ಚರ್ ಒಂದು ಸ್ಥಾನಕ್ಕೆ ಹೋಗಿ ನಿಮ್ಮ ಅಮೌಂಟ್ ವಾಪಸ್ ಬಂದ್ಬಿಟ್ಟು ಪ್ರೊಡ್ಯೂಸರ್ ನೆಕ್ಸ್ಟ್ ಪಿಕ್ಚರ್ ಇದಕ್ಕೆ ಮಾಡಿರಿ, ನಮಗೊಂದು ಕೆಲಸ ಕೊಟ್ಟರೆ ನಾವು ಖಂಡಿತವಾಗಿ ಮಾಡ್ತೀವಿ. ಇಡೀ ಟೀಮ್ ಒಳ್ಳೇದಾಗಲಿ. ನಮಗೆ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಹೃದಯಪೂರ್ವಕ ಧನ್ಯವಾದಗಳು ಸರ್. ಎಲ್ಲ ಒರಿಜಿನಲ್ ಮೂಳೆ ಅಂದ್ರಲ್ಲ, ಯಾರ್ದು ಅಂತ ಮಶಾಣದಲ್ಲಿ ತೆಗೆದಿದ್ವಿ. ಹಂಗೇಳಿ ಹೌದು ಸರ್, ಮಶಾಣದಲ್ಲಿ ತೆಗೆದಿದ್ವಿ ಚಾಮರಾಜಪೇಟೆಯಲ್ಲಿ. ಸುಮಾರು ಅದರಲ್ಲಿ ಡಿಫ್ರೆಂಟ್ ಆಗಿ ಮಾಡಿದ್ವಿ. ಅದು ಪುನೀತ್ ತರ ಅಂತ ಹೇಳಿ, ಪುನೀತ್ಕಿನ್ನ ಚೆನ್ನಾಗಿರೋದು ಅಂತ ಸರ್. ಪುನೀತ್ ಸರ್ ಅದಕ್ಕೆ ಹೇಳ್ತಾ ಇದ್ದೆ, ಇಲ್ಲ ಅವ್ರ ಹೆಸರಿಗೆ ಯಾವ್ದು ಹೋಲಿಕೆ ಇಲ್ಲ ಸರ್. ಕಷ್ಟಪಟ್ಟು ಮಾಡಿದೀವಿ, ಬಟ್ ಅವ್ರ ಹೆಸರಿಗೆ ಯಾವ್ದು ಹೋಲಿಕೆ ಇಲ್ಲ. ಮಾಸ್ಟರ್ ಪ್ರೀತಿಯಿಂದ ಏನೋ ಒಂದು ಮಾತು ಅಂದಿರ್ಬೋದು, ದಯವಿಟ್ಟು ಕ್ಷಮೆ ಇರಲಿ. ಕಷ್ಟಪಟ್ಟಂತೂ ಕೆಲಸ ಮಾಡಿದೀವಿ ಸರ್. ಓಕೆ ಸರ್, ಆಯ್ತಾ? ಆ ಪಿಕ್ಚರ್ ನೋಡಿದ್ಮೇಲೆ ನಿಮಗೆ ಗೊತ್ತಿದೆ ಕ್ಲೈಮ್ಯಾಕ್ಸ್ ಫೈಟ್. ಆಯ್ತು. ಶಿವರೇ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಫೈಟ್ ಮಾಸ್ಟರ್ ಅಲ್ಟಿಮೇಟ್ ಶಿವ್ ಅಂತ. ಸೊ ಈ ಸಿನಿಮಾ ನನಗೆ ಕರೆದಾಗ ಅವರು ಮಾಮೂಲಿಯಾಗಿ ಕೊಡಲಿಲ್ಲ ನನಗೆ ಕೆಲಸ. ತುಂಬ ಓಡಾಡಿಸಿದ್ರು, ನಾನಿರೋದು ಓಪನ್ ಆಗಿ ಹೇಳ್ತೀನಿ. ತುಂಬ ಓಡಾಡಿಸಿದ್ರು, ಟೆಸ್ಟ್ ಮಾಡಿದ್ರು, ಏನು ಮಾಡ್ತಾರೆ ಮಾಸ್ಟರ್ ಏನು ಮಾಡ್ತಾರೆ ಅಂತ ಅವ್ರು ಕೊಟ್ಟಿದ್ದ ಕಾನ್ಸೆಪ್ಟ್ಗಳೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ದೆ ನಾನು. ಹಿಂಗೆ ಪ್ರತಿ ಒಂದು ಶಾರ್ಟು ಅವ್ರು ಸುಮ್ಮನೆ ಮಾಮೂಲಿ ಅಲ್ಲ ಸಾರು, ಒಳ್ಳೆ ವರ್ಕರು. ಹಿಂಗೆ ಬರಬೇಕು ಹಿಂಗೆ ಬರಬೇಕು ಅಂತ ಹೇಳಿ ಆ ಥರ ಮಾಡಿಸಿ 3 ಆ್ಯಕ್ಷನ್ ಕೊಟ್ಟರು. ತುಂಬ ಚೆನ್ನಾಗಿ ಬಂದಿದೆ ಫೈಟ್ಸು. ಸೊ ಇವರು ರಿಸ್ಕ್ ತೊಗೊಂಡು ಮಾಡಿದ್ದಾರೆ ಕೆಲಸ. ನನಗೆ ಈ ಕೆಲಸ ಆಗೋದಿಲ್ಲ ಅಂತ ಏನು ಹೇಳಲಿಲ್ಲ, ಚೆನ್ನಾಗಿ ಬರಬೇಕು. ಯಾಕಂದರೆ ಫಸ್ಟ್ ಸಿನಿಮಾ ಅವರು ನಾವು ಚೆನ್ನಾಗಿ ತೋರಿಸ್ಬೇಕು ಅಂದ್ಬಿಟ್ಟು ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ ಒಂದೊಂದು ಫೈಟು ಒಂದೊಂದು ಥರ ವೇರಿ ಇರಬೇಕು ಅಂತೇಳಿ 3 ಆ್ಯಕ್ಷನ್ ಒಂದು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ. ಅವ್ರಿಗೂ ಭಾಳ ಖುಷಿ ಆಯಿತು ಫೈಟ್ಸು. ಆಮೇಲೆ ಅವ್ರಿಗೂ ಭಾಳ ಖುಷಿ ಆಯಿತು, ಸರ್ಗೂ ಖುಷಿ ಆಯಿತು. ಚೆನ್ನಾಗಾಗಲಿ, ಎಲ್ಲರೂ ಬಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಒಳ್ಳೆ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ನಮ್ಮ ಶರತ್ ಸರ್ಗೆ ಒಂದು ಆಲ್ ದಿ ಬೆಸ್ಟ್ ಹೇಳಿ ಒಳ್ಳೇದಾಗಲಿ ಅಂತ ವಿಶ್ ಮಾಡಿ. ಎಲ್ರಿಗೂ ಸಿನಿಮಾ ಹಿಟ್ಟಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಕಂಬಿ ರಾಜು ಅಂತ ಕೊರಿಯೋಗ್ರಾಫರು. ಇದರಲ್ಲಿ 3 ಸಾಂಗ್ ಮಾಡಿದ್ದೀನಿ. 3 ಸಾಂಗು
ಒಂದು ವಿಭಿನ್ನವಾಗಿದೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಶರತ್ ಸಾರು. ಅದನ್ನ ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಡ್ಯಾನ್ಸ್ ಮಾಡಿದ್ದಾರೆ. ತೆರೆ ಮೇಲೆ ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ. ಜೈ. ಥ್ಯಾಂಕ್ ಯು ರಾಜು ಮಾಸ್ಟರ್. ಬಗ್ಗೆ ಎಲ್ಲ ಕೂತ್ಕೊಂಡ್ಬಿಟ್ಟಿಯಲ್ಲ, ಹೇಳಿದೆಯಲ್ಲ. ಬರಲ್ಲ ಹಂಗೆ ಡಿಜಿಟಲ್ ಸೌಂಡು, ಅದೇ ನನ್ನಂತ ಲೋ ಕ್ಲಾಸ್ ಅವ್ರು ಹೊಡೆದ್ರೆ ಡಿಸೈನ್ ಸೌಂಡು. ಸೊ ಇದು ಒಂದು ಮುಂದುವರೆದ ಡೈಲಾಗ್. ಅದು ಈ ರೀತಿ ಸಾಕಷ್ಟು ಡೈಲಾಗ್ಸ್ಗಳಿದ್ದಾವೆ. ಆಟೋ ಡ್ರೈವರ್ ಅಂತ ಅಂಡರ್ ಎಸ್ಟಿಮೇಟ್ ಮಾಡಬೇಡ ಚಿನ್ನ. ನಾವುಗಳನ್ನ ಮಾಟೋ ಹಿಂದೆ ಬರ್ಸಿರೋ ಸಾಲ್ಗಳು ಎಷ್ಟೋ ಸಿನಿಮಾಗಳಲ್ಲಿ ಸಾಂಗ್ಗಳಾಗಿ ಸೂಪರ್ ಹಿಟ್ ಆಗಿಬಿಡವೆ. ಡೋಂಟ್ ಅಂಡರ್ ಎಸ್ಟಿಮೇಟ್ ದಿ ಪವರ್ ಆಫ್ ಆಟೋ ಡ್ರೈವರ್ಸ್. ಸಾಕಷ್ಟಿದೆ. ಸೊ ಆದಷ್ಟು ಬೇಗ ಸಿನಿಮಾ ಮುಖಾಂತರ ನಿಮಗೆ ಎಲ್ಲ ಡೈಲಾಗ್ಸ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಸೀನ್ಸ್ ಆಗಿರ್ಬೋದು ಎಂಟರ್ಟೈನ್ ಮಾಡುತ್ತೆ ಅಂತೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಸ್ನೇಹಿತರು, ನನ್ನ ಟೀಮ್ನಲ್ಲಿ, ನನ್ನ ಟೀಮ್ ಫ್ಯಾಮಿಲಿಯವರು, ನನ್ನ ಫ್ಯಾಮಿಲಿಯವರು, ಪ್ರತಿಯೊಬ್ಬರು ಮೀಡಿಯಾದವರು ಎಲ್ರಿಗೂ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ರಿಗೂ ಕೂಡ. ಚಿತ್ರದ ಹಾಡು ಹಾಗೆ ಆಕ್ಷನ್ ಟೀಸರ್ A2 ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅವೈಲೇಬಲ್ ಇರುತ್ತೆ.